ಆಡಿಬಲ್ ವಿಸಿಬಲ್ ಇದ್ರೆ ನಂಬರ್ಗೆ ಒಂದು ಮೆಸೇಜ್ ಹಾಕ್ತೀರಾ ನನ್ನ ಹೆಸರು ಅಂತ ಹೇಳಿ. ಪ್ರೀವಿಯಸ್ಲಿ ಇಂಪಾರ್ಟೆಂಟ್ ಅಲ್ಲಿ ಡಾನ್ಸ್ಗಳನ್ನು ನೋಡಿದ್ರೆ ಇಂಡಿಯನ್ ಕರ್ನಾಟಕದಲ್ಲಿ ಮತ್ತೆ ಡಾನ್ಸ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಹೌದಾ? ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ತಗೊಂಡಾಗ ರಿಸರ್ಚಿಂಗ್ ಸೆಂಟರ್ಸ್ಗಳನ್ನು ನೋಡ್ತಾ ಇರುವಂತದ್ದು. ಯಾವ ಯೂಶುವಲಿ ಎಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇರುತ್ತಲ್ಲ ಅಲ್ಲೇ ನಮಗೆ ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಒಳಗಡೆ ಅನುಕೂಲ ಅಂತ ನೋಡ್ತೀವಿ. ಹೌದಾ? ಜನರಲ್ ಅವೇರ್ ಇರ್ತಿದೆ ಎಲ್ಲಿ ನಮಗೆ ಹೆಚ್ಚಿನದಾಗಿ ಕಾಣ ಸಿಗುತ್ತೆ ಅಲ್ಲೇ ನಾವು ರಿಸರ್ಚಿಂಗ್ ಸೆಂಟರ್ಸ್ಗಳನ್ನು ಯೂಶುವಲಿ ಮಾಡಿರ್ತಾರೆ. ಅಂದ್ರೆ ಸಂಶೋಧನೆ ಈಸಿ ಆಗ್ತದೆ ಅಂತ ಹೇಳಿ ನೋಡುವಂತದ್ದು ಸಂಶೋಧನಾ ಕೇಂದ್ರಗಳಂತ ಇದೆ. ಇಲ್ಲಿ ಯಾವುದಾದ್ರು ಕ್ವಶ್ಚನ್ ಅರೇಂಜ್ ಮಾಡಬಹುದು ಇಲ್ಲಿ ಅಥವಾ ನೇರವಾಗಿ ಮ್ಯಾಚ್ ಮಾಡೋ ಕ್ವಶ್ಚನ್ ಅರೇಂಜ್ ಮಾಡ್ತಾರೆ, ನಾನು ಅರೇಂಜ್ ಮಾಡ್ತಾರೆ ಈ ಟಾಪಿಕ್ ಬೇಸಿಸ್ ಮೇಲೆ. ಇಲ್ಲಿ ನಾವು ಕನ್ಸಿಡರ್ ಮಾಡ್ತಿರೋದು ಭಾರತದ ಸಂಶೋಧನಾ ಕೇಂದ್ರಗಳು ಅಂತ ತಗೊಂಡಾಗ ಈಗ ಹೇಗಿದೆ ಅಂತ ತಗೊಂಡ್ರೆ ಸೆಣಬು ಮತ್ತೆ ಮಸಾಲೆ ಪದಾರ್ಥ ಎಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಇರುತ್ತಲ್ಲ, ಎಲ್ಲಿ ಪ್ರೊಡಕ್ಷನ್ ಬರ್ತಾ ಇರುತ್ತಲ್ಲ, ಎಲ್ಲಿ ಪ್ರೊಡಕ್ಷನ್ ಎಂಟ್ರೀಸ್ ಇರುತ್ತೆ ನೋಡಿ, ಆ ಲೊಕೇಶನ್ ಅಲ್ಲೇ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಲೈಕ್ ಎಕ್ಸಾಮ್ ತಗೋತಿರುವಂತದ್ದು ಎಕ್ಸಾಮಿನೇಷನ್ ಅಂತ ನೋಡ್ತಾ ಬಂದಾಗ ಕೇಂದ್ರಗಳನ್ನು ನೋಡ್ತಾ ಬರ್ತೀವಿ. ಇದರಲ್ಲಿ ಯಾವ್ದು ಬರ್ತಿದೆ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಹೇಗೆ ಹೇಳ್ತಾರೆ ಮ್ಯಾಚ್ ಮಾಡೋದು. ಅದರ್ವೈಸ್ ಒನ್ ಲೈನರ್ ಅಲ್ಲಿ ಸಿಂಪ್ಲಿ ಕ್ವಶ್ಚನ್ ಅರೇಂಜ್ ಮಾಡ್ತಾರೆ. ಅದರ ಬೇಸ್ ಮೇಲೆ ಈಗ ನಾವು ನೋಡ್ತಿರುವಂತದ್ದು ಸೆಣಬು ಸಂಶೋಧನಾ ಕೇಂದ್ರ ಇದೆ. ಸೆಣಬು ಕನ್ಸಿಡರ್ ಮಾಡಿದ್ರೆ ಈಗ ಲೆಗ್ ಜೂಟ್ ನೋಡ್ತಿದ್ದೀರಲ್ಲ, ಒಂದು ಬ್ಯಾಗ್ಸ್ಗಳು ಆಗ್ರೋ ಟೆಕ್ಸ್ಟೈಲ್ಸ್ ಪ್ರೊಡಕ್ಷನ್ ಅಂತ ಹೇಳಿ ಪ್ರಾಡಕ್ಟ್ಸ್ ಅಂತ ತಗೊಂಡಾಗ ಬಳಕೆ ಮಾಡ್ತಾರೆ. ಈ ಕಾಟನ್ ಆಯ್ತು, ಸೆಣಬು ಆಯ್ತು, ಇವನ್ನ ಬಳಕೆ ಮಾಡ್ತಾರೆ. ಬ್ಯಾಗ್ಸ್ಗಳನ್ನ ಜಿಯೋ ಟೆಕ್ಸ್ಟೈಲ್ಸ್ ಗಳನ್ನ ತಯಾರು ಮಾಡಕ್ಕೆ ಅಂತ ಹೇಳಿ ಆಗ್ರೋ ಟೆಕ್ಸ್ಟೈಲ್ಸ್ ಗಳಲ್ಲಿ ಇವುಗಳನ್ನು ಬಳಕೆ ಮಾಡ್ತಿರ್ತಾರೆ. ಅದರ ಸೆಣಬು ಹೆಚ್ಚಾಗಿ ಪ್ರೊಡಕ್ಷನ್ ಇರೋದು ಎಲ್ಲಿ ಅಂತ ತಗೊಂಡ್ರೆ ವೆಸ್ಟ್ ಬೆಂಗಾಲ್ ಲೊಕೇಶನ್. ಸೊ ದಟ್ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್ ಒಳಗಡೆ ಏನಿದೆ ಅಂದ್ರೆ ಸೆಣಬು ಸಂಶೋಧನಾ ಕೇಂದ್ರವನ್ನು ನೋಡ್ತೀರಾ. ಯೂಜ್ ಪ್ರೊಡಕ್ಷನ್ ಜಾಸ್ತಿ ಯಾವ ಸ್ಟೇಟ್ ಅಲ್ಲಿ ಸಿಗ್ತದೆ? ವೆಸ್ಟ್ ಬೆಂಗಾಲ್. ಸೊ ದಟ್ ಸೆಣಬು ಉತ್ಪಾದನಾ ಕೇಂದ್ರಕ್ಕೆ ಮೀನ್ಸ್ ಸೆಣಬು ಸಂಶೋಧನಾ ರಿಸರ್ಚಿಂಗ್ ಸೆಂಟರ್ ಎಲ್ಲಿದೆ ಅಂದ್ರೆ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್ ಅಲ್ಲಿ ಒಂದು ರಿಸರ್ಚಿಂಗ್ ಸಂಶೋಧನಾ ಕೇಂದ್ರ ಅಂತ ನೋಡ್ತೀರಾ. ಹಾಗಾದ್ರೆ ಜೂಟ್ ಪ್ರೊಡಕ್ಷನ್ ಜಾಸ್ತಿ ಎಲ್ಲಿದೆ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್. ನೆಕ್ಸ್ಟ್ ಕಮ್ಸ್ ಬಿಹಾರ್, ಅಸ್ಸಾಂ ಲೊಕೇಶನ್ ಅಲ್ಲಿ ನೋಡ್ತೀರಾ. ಜಸ್ಟ್ ಟಾಪ್ 10 ಇಟ್ಕೊಂಡಿರಿ. ಅತಿ ಹೆಚ್ಚಾಗಿ ಎಲ್ಲಿ ಪ್ರೊಡಕ್ಷನ್ ಇರುತ್ತಲ್ಲ ಅದರ ಒಂದು ರಿಸರ್ಚಿಂಗ್ ಸೆಂಟರ್ ಅನ್ನು ನೋಡ್ತೀರಾ. ಇಲ್ಲಿ ಸೆಣಬು ಸಂಶೋಧನಾ ಕೇಂದ್ರ ಎಲ್ಲಿ ಬರ್ತದೆ? ವೆಸ್ಟ್ ಬೆಂಗಾಲ್ ಭಾರತ್ಪುರ್ ಲೊಕೇಶನ್ ಅಲ್ಲಿ. ಅತಿ ಹೆಚ್ಚು ಪ್ರೊಡಕ್ಷನ್ ಎಲ್ಲಿದೆ ಅಂತ ತಗೊಂಡ್ರೆ ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಅತಿ ಹೆಚ್ಚಾಗಿ ಸೆಣಬು ಉತ್ಪಾದನೆ ತಗೊಳ್ಳುವಂತಹ ರಾಜ್ಯಗಳು ಅಂತ ತಗೊಂಡ್ರೆ ಅದು ವೆಸ್ಟ್ ಬೆಂಗಾಲ್, ಬಿಹಾರ್ ಮತ್ತು ಅಸ್ಸಾಂ ಲೊಕೇಶನ್ ಅಲ್ಲಿ ನೋಡ್ತೀರಾ. ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವಂತಹ ಬ್ಯಾರಕ್ಪುರ್ ಒಳಗಡೆ ಈ ಸೆಣಬು ಸಂಶೋಧನಾ ಕೇಂದ್ರ ಇರುವಂತದ್ದು. ಅದೇ ತರ ಮಸಾಲೆ ಸಂಶೋಧನಾ ಕೇಂದ್ರ ಅಂತ ಕನ್ಸಿಡರ್ ಮಾಡಿದ್ರೆ ಮಸಾಲೆ ಉತ್ಪಾದನೆ ಪ್ರೊಡಕ್ಷನ್ ಜಾಸ್ತಿ ಇರೋದು ಎಲ್ಲಿ ಅಂದ್ರೆ ಮಧ್ಯಪ್ರದೇಶ ಲೊಕೇಶನ್ ಅಲ್ಲಿ ಇದೆ. ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಅಲ್ಲಿ ನೋಡ್ತೀರಾ. ಆದ್ರೆ ಎಂಡಮಿಕ್ ಅಂತ ತಗೊಂಡಾಗ ಇನಿಷಿಯಲಿ ಮಸಾಲೆ ಪದಾರ್ಥಗಳು ಅದೇ ಲೊಕೇಶನ್ ಅಲ್ಲಿ ಫೇಮಸ್ ಕವರೇಜ್ ತಗೊಳ್ತದೆ. ಅದು ಎಲ್ಲಿ ಅಂತ ಹೇಳಿದ್ರೆ ಕೇರಳ. ಈ ಮಸಾಲೆ ಪದಾರ್ಥಗಳಿಗೋಸ್ಕರ ನಾವು ನೋಡ್ತಾ ಬಂದ್ವಿ ಎಲ್ಲರೂ ಹೊರಗೆ ಮೀನ್ಸ್ ನಮಗೆ ಏನಾಗ್ತದೆ ಭಾರತಕ್ಕೆ ಆಗಮ ಆಗಿರೋದು ನೋಡ್ತಾ ಬರ್ತೀವಿ. ಯಾಕೆ ಇದು ಎಂಡಮಿಕ್ ಆಗ್ತದೆ ಈ ಲೊಕೇಶನ್ ಅಲ್ಲಿ? ಎಸ್ಪೆಷಲಿ ಕೇರಳದ ಕಲ್ಲಿಕೋಟೆ ಕಾಲಿಕಟ್ ಡಿಸ್ಟ್ರಿಕ್ಟ್ ಒಳಗಡೆ ಯಥೇಚ್ಛವಾಗಿ ಏನಾಗ್ತದೆ ಮಸಾಲೆ ಪದಾರ್ಥಗಳ ಲೊಕೇಶನ್ ತಗೊಂಡಿದ್ದು. ಸೊ ದಟ್ ಆ ನಿಟ್ಟಿನ ಒಳಗಡೆ ನಾವು ನ್ಯಾಚುರಲ್ ಸ್ಥಳೀಯವಾಗಿ ಅಂತ ನೋಡೋದಾದ್ರೆ ಕೇರಳ ಬರುತ್ತೆ. ಅದೇ ಯೂಜ್ ಪ್ರೊಡಕ್ಷನ್ ಅಂತ ತಗೊಂಡ್ರೆ ಅಂತ ಹೇಳಿದ್ರೆ ಬರ್ತದೆ ಸ್ಥಳೀಯವಾಗಿ ಇರೋ ಲೊಕೇಶನ್ ಅಂತ ತಗೊಂಡ್ರೆ ಕೇರಳದ ಕಲ್ಲಿಕಟ್ಟೆ ಲೊಕೇಶನ್. ಆದ್ರೆ ಈಗ ಪ್ರೆಸೆಂಟ್ಲಿ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳು ಎಲ್ಲಿ ಬೆಳೀತಿದ್ದಾರೆ ಅಂತ ಹೇಳಿದ್ರೆ ಮಧ್ಯಪ್ರದೇಶ. ಪ್ರೊಡಕ್ಷನ್ ಜಾಸ್ತಿ ಬರ್ತಿರೋದಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಅಲ್ಲಿ. ಆದ್ರೆ ಇನಿಷಿಯಲಿ ಮಸಾಲೆ ಪದಾರ್ಥಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ನೋಡ್ತೀವಿ ಕೇರಳದ ಕೋಸಿಕೋಡ್ ಡಿಸ್ಟ್ರಿಕ್ಟ್ ಅನ್ನ ಅಲ್ಲಿ ಸ್ಪೈಸ್ ಅಂತಾನೆ ಕರಿತಾ ಬರ್ತೀವಿ. ಅದಕ್ಕಂತಾನೆ ಫೇಮಸ್ ಇರುವಂತದ್ದು. ಅದಕ್ಕಂತಾನೆ ನಮಗೆ ಅಲ್ಲಿ ಬೆಟ್ಟಗಳಿದಾವಲ್ಲ ಕೇರಳ ಲೊಕೇಶನ್ ಅಲ್ಲಿ ಕಾರ್ಡಮಮ್ ಬೆಟ್ಟಗಳು ಅಂತ ನೋಡ್ತೀವಿ. ನೀಲಗಿರಿ ಸ್ಪಾಟ್ ಅಲ್ಲಿ ಅಂತ ಕನ್ಸಿಡರ್ ಮಾಡ್ತಾ ಬಂದ್ರೆ ಅಗಸ್ತಮಲೆ ಲೊಕೇಶನ್ ಒಳಗಡೆ ಇರುವಂತದ್ದು ಬೆಸಿನದು ನೀಲಗಿರಿ ಸ್ಟೇಷನ್ ಲೊಕೇಶನ್ ಅಲ್ಲಿ ಕಾಣಿಸುತ್ತದೆ. ಎಸ್ಪೆಷಲಿ ನೀಲಗಿರಿ ಬಿಲಾಂಗ್ಸ್ ಟು ಕೇರಳ ಅಂತ ನೋಡ್ತೀರಲ್ಲ. ಅದರ ಕಲ್ಲಿಕೋಟೆ ಲೊಕೇಶನ್ ಅಲ್ಲಿ ಈ ಮಸಾಲೆ ಸಂಶೋಧನಾ ಕೇಂದ್ರವನ್ನು ತೆಗೆದಿದ್ದಾರೆ. ಅಂದ್ರೆ ಫೇಮಸ್ ಎಂಡಮಿಕ್ ಆಗಿ ಅಲ್ಲೇ ಬೆಳೀತಾ ಇತ್ತು. ಅದಾದ್ಮೇಲೆ ಈಗ ಪ್ರೊಡಕ್ಷನ್ ಅಂತ ತಗೊಂಡ್ರೆ ಅಂತ ಹೇಳಿದ್ರೆ ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಅಲ್ಲಿ ಇರುವಂತದ್ದು. ಅಂದ್ರೆ ಕೇರಳವನ್ನು ಬೀಟ್ ಮಾಡಿದ್ದಾರೆ. ಅದನ್ನ ನೀವು ಎಂಡಮಿಕ್ ಇರುವಂತ ಲೊಕೇಶನ್ ನ್ಯಾಚುರಲ್ ಬೇಸಿನ್ ಅಂತ ತಗೊಂಡ್ರೆ ಸ್ವಾಭಾವಿಕವಾಗಿ ಎಷ್ಟು ಪ್ಯೂರಿಟಿ ಎಲ್ಲಿ ಸಿಗ್ತದೆ ಅಂದ್ರೆ ಅದು ಕೇರಳದ ಕಲ್ಲಿಕೋಟೆಯನ್ನು ನೋಡ್ತೀರಾ. ಅದಕ್ಕೆ ಸ್ಪೈಸ್ ಡಿಸ್ಟ್ರಿಕ್ಟ್ ಅಂತ ತಗೊಂಡ್ರೆ ಕೋಸಿಕೋಡ್ ಡಿಸ್ಟ್ರಿಕ್ಟ್ ಅಲ್ಲಿ ಕೇರಳದ ಲೊಕೇಶನ್ ಅಲ್ಲಿ ಕೇರಳದ ಕಲ್ಲಿಕೋಟೆ ಒಳಗಡೆ ಏನಿದೆ ಮಸಾಲೆ ಸಂಶೋಧನಾ ಕೇಂದ್ರವನ್ನು ನೋಡ್ತೀರಾ. ಅದೇ ತರ ತಂಬಾಕು ಸಂಶೋಧನಾ ಕೇಂದ್ರ ಇದೆ. ತಂಬಾಕು ಅಂದ್ರೆ ಸಾಕು ಆಂಧ್ರ ಪ್ರದೇಶದ ರಾಜಮಂಡ್ರಿ ಲೊಕೇಶನ್. ಆಂಧ್ರ ಪ್ರದೇಶ, ಕರ್ನಾಟಕ, ಗುಜರಾತ್. ಕರ್ನಾಟಕದಲ್ಲೂ ಕೂಡ ಬೆಳಗಾವಿ, ನಿಪ್ಪಾಣಿ ಲೊಕೇಶನ್ ಏನೈತಲ್ಲ ತಂಬಾಕು ಉತ್ಪಾದನೆ ಎಂತ ಮಾದರಿ ಅಂತ ಹೇಳಿದ್ರೆ ವರ್ಜಿನ್ ಮಾದರಿ ತಂಬಾಕು ಉತ್ಪಾದನೆ ನಡೀತದೆ ಕರ್ನಾಟಕದಲ್ಲಿ. ಸ್ಪೆಷಲಿ ಬೆಳಗಾವಿ ಲೊಕೇಶನ್ ತಗೊಂಡ್ರೆ ಬೆಳಗಾವಿ, ನಿಪ್ಪಾಣಿಯಲ್ಲಿ ತಂಬಾಕು ಪ್ರೊಡಕ್ಷನ್ ಎಂಟ್ರೀಸ್ ನೋಡ್ತೀರಾ. ಸೊ ಕರ್ನಾಟಕದ ಇದು ಮುಂಚೂಣಿಯಲ್ಲಿ ಆಂಧ್ರ ಪ್ರದೇಶ, ಕರ್ನಾಟಕ, ಗುಜರಾತ್ ಅದೆಲ್ಲ ಅತಿ ಹೆಚ್ಚಾಗಿ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ರಾಜಮಂಡ್ರಿ ಒಳಗಡೆ ತಂಬಾಕು ಸಂಶೋಧನಾ ಕೇಂದ್ರ ಇರುವಂತದ್ದು. ರಿಸರ್ಚಿಂಗ್ ಸೆಂಟರ್ ಟೊಬ್ಯಾಕೋ ಅಂತ ತಗೊಂಡ್ರೆ ಆಂಧ್ರ ಪ್ರದೇಶದ ರಾಜಮಂಡ್ರಿ. ಮತ್ತೆ ಇದೇ ರಾಜಮಂಡ್ರಿ ಆಂಧ್ರ ಪ್ರದೇಶದ ಕಲ್ಚರಲ್ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಕಲ್ಚರಲ್ ಕ್ಯಾಪಿಟಲ್ ಸಿಟಿ ಅಂದ್ರೆ ಸೀದಾ ಮೈಸೂರು. ಹೌದಾ? ಅದೇ ತರ ಕರ್ನಾಟಕದ ಕಲ್ಚರಲ್ ಕ್ಯಾಪಿಟಲ್ ಸಿಟಿ ಅಂದ್ರೆ ಮೈಸೂರು. ಇನ್ ದ ಸೇಮ್ ವೇ ಆಂಧ್ರ ಪ್ರದೇಶದ ಕಲ್ಚರಲ್ ಕ್ಯಾಪಿಟಲ್ ಸಿಟಿ ಯಾವ್ದು ಬರ್ತದೆ ಅಂದ್ರೆ ಅದು ರಾಜಮಂಡ್ರಿ ಲೊಕೇಶನ್ ಅನ್ನು ನೋಡ್ತೀರಾ. ಇಲ್ಲಿ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ? ಆಂಧ್ರ ಪ್ರದೇಶದ ರಾಜಮಂಡ್ರಿ ಒಳಗಡೆ ಇರುವಂತದ್ದು. ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತೆ ಗುಜರಾತ್ ಲೀಡಿಂಗ್ ಒಳಗಡೆ ಇದಾವಂತ ನೋಡ್ತೀರಾ. ಪ್ರೊಡಕ್ಷನ್ ಎಂಟ್ರೀಸ್ ಇರುವಂತದ್ದು. ಇದು ಬಿಟ್ಟು ಮೈಸೂರು ಲೊಕೇಶನ್, ಹಾಸನ್ ಆ ಲೊಕೇಶನ್ ಅಲ್ಲಿ ಈ ಒಂದು ತಂಬಾಕು ಲೊಕೇಶನ್ ಬೆಳೆಯುವಂತ ವಿಧಾನ ನೋಡ್ತೀರಾ. ಅತಿ ಹೆಚ್ಚಾಗಿ ಈಗ ಬೆಳಗಾವಿ, ನಿಪ್ಪಾಣಿ ಲೊಕೇಶನ್ ಫೇಮಸ್ ಫಾರ್ ಟೊಬ್ಯಾಕೋ ಪ್ರೊಡಕ್ಷನ್ ಅಂತ ನೋಡ್ತೀರಾ. ಅಂದ್ರೆ ಕರ್ನಾಟಕದ ಮುಂಚೂಣಿಯಲ್ಲಿ ಇದೆ ಅಂತ ನೋಡೋದು. ಆಂಧ್ರ ಪ್ರದೇಶದ ರಾಜಮಂಡ್ರಿ ಒಳಗಡೆ ಏನಿದೆ ತಂಬಾಕು ಸಂಶೋಧನಾ ಕೇಂದ್ರ ಇದೆ. ಸೆಣಬು ವೆಸ್ಟ್ ಬೆಂಗಾಲ್ ಭಾರತ್ಪುರ್, ಮಸಾಲೆ ಅಂದ್ರೆ ಕೇರಳದ ಕೋಸಿಕೋಡ್ ಡಿಸ್ಟ್ರಿಕ್ಟ್, ಟೊಬ್ಯಾಕೋ ಸಂಶೋಧನಾ ಕೇಂದ್ರ ಆಂಧ್ರ ಪ್ರದೇಶದ ರಾಜಮಂಡ್ರಿ, ಇಂಡಿಯನ್ ಕಾರ್ ಅಂದ್ರೆ ಚಿಕ್ಕಮಗಳೂರು ಲೊಕೇಶನ್ ಅಲ್ಲಿ. ಕಾಫಿ ಅಂತ ತಗೊಂಡಾಗ ಕಾಫಿ ಝೋನ್ಸ್ ಅಂತ ನೋಡ್ತೀವಿ. ಈ ಕಾಫಿ ಝೋನ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಒಂದು ಕರ್ನಾಟಕ, ಕೇರಳ, ತಮಿಳುನಾಡು ಅನ್ನೋದು ಒಂದು ಝೋನ್. ಅಲ್ಲೇ ಹೆಚ್ಚಾಗಿ ಬೆಳೀತಾರೆ. ಕಾಫಿ ಉತ್ಪಾದನೆಗೆ ಪ್ರೊಡಕ್ಷನ್ಗೆ ಝೋನ್ಸ್ ವಲಯಗಳು ಅಂತ ಹೇಳ್ತೀವಲ್ಲ ಅತ್ರ ಕೃಷಿ ವಲಯಗಳಿದಾವೆ. ಕರ್ನಾಟಕದಲ್ಲಿ ಎಷ್ಟು ಕೃಷಿ ವಲಯಗಳಿದಾವೆ ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ ನಂಗೆ ಗೊತ್ತಾಗ್ತಿಲ್ಲ, ಕಮೆಂಟ್ ಬಾಕ್ಸ್ ಓಪನ್ ಆಗ್ತಿಲ್ಲ. ಜಸ್ಟ್ ನಾನು ಹಾಗೆ ಒಂದೇ ಹೇಳ್ತಿರ್ತೇನೆ ಆಯ್ತಾ. ಕರ್ನಾಟಕದಲ್ಲಿ ಎಷ್ಟು ಕೃಷಿ ವಲಯಗಳಿದಾವೆ ಅಂದ್ರೆ 10 ಕೃಷಿ ವಲಯಗಳನ್ನು ನೋಡ್ತೀರಾ. ಈ 10 ಕೃಷಿ ವಲಯಗಳೇನಿದಾವೆ ಇದು ಮೇನ್ ಟಾಪಿಕ್ ಇರುವಂತದ್ದು. ಪ್ರಿಲಿಮ್ಸ್ ಅಲ್ಲಿ ಕ್ವಶ್ಚನ್ ಜಸ್ಟ್ ಸಿಂಪ್ಲಿ ಒನ್ ಲೈನರ್ ಕರ್ನಾಟಕದಲ್ಲಿ ಇರುವಂತ ಕೃಷಿ ವಲಯಗಳು ಎಷ್ಟು ಅಂದ್ರೆ 10 ಕೃಷಿ ವಲಯಗಳಿದಾವೆ. ಅದನ್ನೇ ಡೀಟೇಲ್ ಆಗಿ ನೋಡೋದು ಮೇನ್ಸ್ ಒಳಗಡೆ. ಪ್ರಿಲಿಮ್ಸ್ ಅಲ್ಲಿ ಕ್ವಶ್ಚನ್ ಅರೇಂಜ್ ಆಗೋದಿಲ್ಲ ಆಯ್ತಾ. ಅದರ ರಿಲೇಟೆಡ್ ಮೇನ್ಸ್ ಅಲ್ಲಿ 10 ಕೃಷಿ ವಲಯಗಳು ಅಂತ ಅದು ಟಾಪಿಕ್ ಇದೆ. ಅದರ ಬಗ್ಗೆ ಮೇನ್ಸ್ ಅಲ್ಲಿ ಕ್ವಶ್ಚನ್ ಅರೇಂಜ್ ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಬಂದ್ರೆ ಇಲ್ಲಿ ಝೋನ್ಸ್ ಇದೆ. ಕಾಫಿ ಉತ್ಪಾದನೆಗೆ ಸಂಬಂಧಪಟ್ಟಿರೋ ಹಾಗೆ ವಲಯಗಳು ಅಂತ ನೋಡೋದಾಯ್ತಂದ್ರೆ ಒಂದು ಸೆಕ್ಟರ್ ನೋಡ್ತೀರಿ ಕರ್ನಾಟಕ, ಕೇರಳ, ತಮಿಳುನಾಡು ಇದು ಒಂದು ಝೋನ್ ಆಗ್ತದೆ. ಇದು ಒಂದು ವಲಯ ಅಂತ ನೋಡ್ತೀರಾ. ಮತ್ತೆ ಸ್ವಲ್ಪ ಮೇಲೋದಂದ್ರೆ ಆಂಧ್ರ ಪ್ರದೇಶ ಮತ್ತೆ ಈ ಕಡೆ ಒಡಿಶಾ ಇದು ಒಂದು ಝೋನ್. ಒಂದು ಸಿಂಗಲ್ ನೋಡ್ತಿ ಸೆಕ್ಟರ್ ಒಂದು ಝೋನ್ ಯಾವ್ದಂದ್ರೆ ಒಂದು ವಲಯ ಅಂದ್ರೆ 3 ಡಿಸ್ಟ್ರಿಕ್ಟ್ ಸೇರಿ ಒಂದು ವಲಯ ಆಗ್ತದೆ. ಇಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಅನ್ನೋದು ಒಂದು ಝೋನ್. ಮತ್ತೆ ಆಂಧ್ರ ಪ್ರದೇಶ, ಒಡಿಶಾ ಅನ್ನೋದು ಇನ್ನೊಂದು ಝೋನ್. ಮತ್ತೆ ನಾವು ಇನ್ ನಾರ್ತ್ ಈಸ್ಟ್ ಲೊಕೇಶನ್ ಹೋದ್ರೆ ಸೆವೆನ್ ಸಿಸ್ಟರ್ಸ್ ನೋಡ್ತಿರಲ್ಲ ಸಪ್ತಶ್ರೀ ರಾಜ್ಯಗಳ ಲೊಕೇಶನ್ ಹೋದ್ರೆ ಅದು ಒಂದು ಝೋನ್. ಕಾಫಿ ಪ್ರೊಡಕ್ಷನ್ ಅಂತ ಹೇಳಿ ತಗೊಂಡ್ರೆ ಅದಕ್ಕೆ ಕಾಫಿ ಸಂಶೋಧನಾ ಕೇಂದ್ರ ಬರ್ತದೆ ಚಿಕ್ಕಮಗಳೂರಲ್ಲಿ ನೋಡ್ತೀರಾ. ಹ್ಯೂಜ್ ಪ್ರೊಡಕ್ಷನ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು. ಕರ್ನಾಟಕ, ಕೇರಳ, ತಮಿಳುನಾಡು ಅನ್ನೋದು ಒಂದು ವಲಯ. ಆಂಧ್ರ ಪ್ರದೇಶ, ಒಡಿಶಾ ಲೊಕೇಶನ್ ಇದೆಲ್ಲ ಇದು ಒಂದು ಝೋನ್ ನೋಡ್ತೀರಾ. ಇದು ಬಿಟ್ಟರೆ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ಗಳು ನಥಿಂಗ್ ಬಟ್ ಈಶಾನ್ಯ ರಾಜ್ಯಗಳೈತಲ್ಲ ಅದು ಒಂದು ಝೋನ್ ಆಗುತ್ತೆ. ಎಂಟೈರ್ ಇಂಡಿಯಾದಲ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕದಲ್ಲಿ ಅಂತ ತಗೊಂಡ್ರೆ ಕಾಫಿ ಉತ್ಪಾದನೆ ಚಿಕ್ಕಮಗಳೂರು ಲೊಕೇಶನ್. ಬಾಬಾ ಬುಡಂಗಿರಿ ಹೌದಾ, ಬಾಬಾ ಬುಡಂಗಿರಿ ಲೊಕೇಶನ್ ಇನಿಷಿಯಲಿ ಕಾಫಿ ಉತ್ಪಾದನೆ ಇನಿಷಿಯೇಟ್ ತಗೊಂಡಿದೆ ಅಂತ ಹೇಳಿ ನೋಡ್ತೀರಾ. ಹೌದಾ, ಕರ್ನಾಟಕದಲ್ಲಿ ಅಲ್ಲಿ ಚಿಕ್ಕಮಗಳೂರು ಲೊಕೇಶನ್. ಕರ್ನಾಟಕ ಲೀಡಿಂಗ್ ಪೋರ್ಷನ್ ಅಲ್ಲಿ ಇರೋದು ಕರ್ನಾಟಕ, ಕೇರಳ, ತಮಿಳುನಾಡು ಫಸ್ಟ್ ಸಿಂಗಲ್ ಝೋನ್ ನೋಡ್ತೀರಾ. ಸೆಕೆಂಡ್ ಝೋನ್ ಆಂಧ್ರ ಪ್ರದೇಶ, ಒಡಿಶಾ ಇದೆ. ವಲಯ ಅಂತ ತಗೊಂಡ್ರೆ ಕಾಫಿ ಉತ್ಪಾದನೆಗೆ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಅಂತ ತಗೊಂಡ್ರೆ ಎಲ್ಲ ನೋಡ್ತಾ ಬರೋದು ಮೂರನೇ ವಲಯ ಅಂತ ಹೇಳಿ. ಎಂಟೈರ್ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಪ್ರೊಡಕ್ಷನ್ ಎಂಟ್ರೀಸ್ ಇದೆ ಅಂದ್ರೆ ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು ಅಂತ ಹೇಳಿ ನೋಡ್ತಾ ಬರೋದು. ಕಾಫಿ ಉತ್ಪಾದನಾ ಸಂಶೋಧನಾ ಕೇಂದ್ರ ಎಲ್ಲಿ ಬರ್ತದೆ ಹಾಗಾದ್ರೆ ಚಿಕ್ಕಮಗಳೂರು. ನಮಗೆ ಎಲ್ಲೆಲ್ಲಿ ಬರ್ತದೆ ಯಾವ್ದು ಹೈಯೆಸ್ಟ್ ಪ್ರೊಡಕ್ಷನ್ ಕೇಳಕ್ಕಿಂತ ಸೆಣಬು ಸಂಶೋಧನಾ ಕೇಂದ್ರ ಲೊಕೇಶನ್ ಈ ಒಂದು ಸೆಂಟೆನ್ಸ್ ಎಲ್ಲದ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಕ್ಲಿಯರ್. ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿ ಬರ್ತದೆ ಆಂಧ್ರ ಪ್ರದೇಶದ ರಾಜಮಂಡ್ರಿ. ದೆನ್ ಕಾಫಿ ಸಂಶೋಧನಾ ಕೇಂದ್ರ ಚಿಕ್ಕಮಗಳೂರು ಲೊಕೇಶನ್ ಅಲ್ಲಿ ಇದೆ. ಮಸಾಲೆ ಅಂದ್ರೆ ಕೇರಳದ ಕಲ್ಲಿಕೋಟೆಯನ್ನು ನೋಡ್ತೀರಾ. ಮಸಾಲೆಗಳ ರಾಜ ಮತ್ತೆ ರಾಣಿ ಅಂತ ನೋಡ್ತೀರಾ. ಯಾವ್ದು ಬರ್ತದೆ ಕ್ವಶ್ಚನ್ ಮಸಾಲೆಗೆ ಸಂಬಂಧಪಟ್ಟಿರುವ ರಾಜ ಮತ್ತೆ ರಾಣಿ. ಮಸಾಲೆ ಪದಾರ್ಥಗಳ ರಾಣಿ, ಮಸಾಲೆ ಪದಾರ್ಥಗಳ ರಾಜ ಅಂತಾನೆ ನೋಡ್ತೀರಾ.
ಹಾಗಾದ್ರೆ ಅದು ಯಾವ್ದು ಬರ್ತದೆ ಕ್ವಶನ್ ಮಾರ್ಕ್. ಇದು ನೆಕ್ಸ್ಟ್ ಕ್ಲಾಸ್ ನಾನು ಕಮೆಂಟ್ ಮಾಡಿ ಆಯ್ತಾ. ಮಸಾಲೆ ಸಂಶೋಧನಾ ಕೇಂದ್ರ ಕೇರಳದ ಕಲಿಕೋಟೆ ಒಳಗಡೆ ಇರೋದು. ಸೆಣಬು ಸಂಶೋಧನಾ ಕೇಂದ್ರ ವೆಸ್ಟ್ ಬೆಂಗಾಲ್ ಧಾರಪುರ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದ. ತಂಬಾಕು ಅಂದ್ರೆ ಆಂಧ್ರ ಪ್ರದೇಶದ ರಾಜಮಂಡ್ರಿ. ರಾಜಮಂಡ್ರಿಗೆ ಆಂಧ್ರ ಪ್ರದೇಶದ ಸಾಂಸ್ಕೃತಿಕ ನಗರ ಅಂತ ಹೇಳ್ತಾರೆ ರಾಜಮಂಡ್ರಿಗೆ. ದೆನ್ ಕಾಫಿ ಸಂಶೋಧನಾ ಕೇಂದ್ರ ಬರ್ತದೆ ಚಿಕ್ಕಮಗಳೂರು ಲೊಕೇಶನ್ ಅಲ್ಲಿ ನೋಡ್ತೀರಾ. ಇಂಡಿಯನ್ ಕಬ್ಬು ಸಂಶೋಧನಾ ಕೇಂದ್ರ ಅಂದ್ರೆ ಉತ್ತರ ಪ್ರದೇಶದ ಲಕ್ನೋ ಒಳಗಡೆ ಬರುತ್ತೆ. ಕಬ್ಬು ಸಂಶೋಧನಾ ಕೇಂದ್ರ ರಿಲೇಟೆಡ್ ಟು ಶುಗರ್ ಕೇನ್. ಅದಕ್ಕೆ ಉತ್ತರ ಪ್ರದೇಶದ ಲಕ್ನೋವನ್ನ ಐತಲ್ಲ ಇದನ್ನ ಶುಗರ್ ಬೌಲ್ ಆಫ್ ಇಂಡಿಯಾ ಅಂತಾನೆ ಹೇಳ್ತಾರೆ. ಇದಕ್ಕಂದ್ರೆ ಪ್ರೊಡಕ್ಷನ್ ಇಲ್ಲಿ ಎನ್ರಿಚ್ ಇದೆ ಅಂತ ಅರ್ಥ. ಕಬ್ಬು ಸಂಶೋಧನಾ ಕೇಂದ್ರ ಎಲ್ಲಿ ಬರ್ತದೆ ಉತ್ತರ ಪ್ರದೇಶದ ಲಕ್ನೋ ಒಳಗಡೆ ಇರುವಂತದ್ದು. ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಯಾವುದನ್ನ ಸಕ್ಕರೆ ನಾಡು ಅಂತ ಹೇಳ್ತಾರೆ. ಯಾವುದನ್ನ ಇಲ್ಲಿ ಕರ್ನಾಟಕದಲ್ಲಿ ಯಾವುದನ್ನ ಸಕ್ಕರೆ ನಾಡು ಅಂತ ಹೇಳ್ತಾರೆ ಅಂದ್ರೆ ಮಂಡ್ಯ ಬರುತ್ತೆ. ಅದೇ ಶುಗರ್ ಬೌಲ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಬೆಳಗಾವಿ. ಅಂದ್ರೆ ಶುಗರ್ ಎನ್ರಿಚ್ ಪ್ರೊಡಕ್ಷನ್ ಅಂತ ತಗೊಂಡ್ರೆ ಬೆಳಗಾವಿ ಲೊಕೇಶನ್. ಅದೇ ಇನಿಷಿಯಲಿ ಶುಗರ್ ಫ್ಯಾಕ್ಟರಿ ಅಂತ ಕನ್ಸಿಡರ್ ಆದಾಗ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ ಬರ್ತದೆ. ಅದಕ್ಕೋಸ್ಕರ ನಾವು ಸಕ್ಕರೆ ನಾಡು ಅಂದ್ರೆ ಮಂಡ್ಯ. ಇನ್ನು ಸಕ್ಕರೆ ಬಟ್ಟಲು ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಬೆಳಗಾವಿ ಲೊಕೇಶನ್ ಅನ್ನು ನೋಡ್ತೀರಾ ಕರ್ನಾಟಕದಲ್ಲಿ ಅಂತ ತಗೊಂಡ್ರೆ. ಅದೇ ತರ ದೇಶದಲ್ಲಿ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಶುಗರ್ ಬೌಲ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಆದ್ರೆ ಸಕ್ಕರೆ ಬಟ್ಟಲು ಅಂತ ಎದಕ್ಕೆ ಹೇಳ್ತಿದ್ದಾರೆ ಉತ್ತರ ಪ್ರದೇಶದ ಲಕ್ನೋಗೆ ಹೇಳ್ತಿರುವಂತದ್ದು. ಕಬ್ಬು ಸಂಶೋಧನಾ ಕೇಂದ್ರ ಇಲ್ಲಿ ಬರ್ತದೆ ಉತ್ತರ ಪ್ರದೇಶದ ಲಕ್ನೋಲಿ. ಶುಗರ್ ಬೌಲ್ ಆಫ್ ಇಂಡಿಯಾ ಭಾರತದಲ್ಲಿ ಉತ್ತರ ಪ್ರದೇಶ ಯೂಸ್ ಪ್ರೊಡಕ್ಷನ್ ಇದೆ ಶುಗರ್ ಕೇನ್ ಅಲ್ಲಿ. ಅದೇ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಬೆಳಗಾವಿ ಬರ್ತದೆ. ಇನ್ ರಿಟರ್ನ್ ಸಕ್ಕರೆಯ ನಾಡು ಅಂತ ಕೇಳಿದ್ರೆ ಅಂದ್ರೆ ಸಕ್ಕರೆಯ ನಾಡು ಬೇರೆ ಮಂಡ್ಯ ಬರ್ತದೆ. ಸಕ್ಕರೆ ಬಟ್ಟಲು ಅಂತ ಕೇಳಿದ್ರೆ ಬೆಳಗಾವಿ ಲೊಕೇಶನ್ ಅನ್ನು ನೋಡ್ತೀರಾ ಕರ್ನಾಟಕದಲ್ಲಿ. ಎಂಟೈರ್ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಎನ್ರಿಚ್ ಇರೋದು ಯಾವ್ದು ಬರ್ತದೆ ಉತ್ತರ ಪ್ರದೇಶ. ದೆನ್ ಮಹಾರಾಷ್ಟ್ರ ಲೊಕೇಶನ್, ತಮಿಳುನಾಡು, ಕರ್ನಾಟಕ ಪ್ರೊಡಕ್ಷನ್ ಎನ್ರಿಚ್ ಇರೋದು ನೋಡ್ತೀರಾ. ಯಾವ ಒಂದು ಸ್ಟೇಟ್ ಅಂತ ತಗೊಂಡ್ರೆ ಫಸ್ಟ್ ಉತ್ತರ ಪ್ರದೇಶ ಬರುತ್ತೆ. ಉತ್ತರ ಪ್ರದೇಶದ ಲಕ್ನೋ ಒಳಗಡೆ ಕಬ್ಬು ಸಂಶೋಧನಾ ಕೇಂದ್ರ. ಯೂಶಲಿ ಎಲ್ಲಿ ಪ್ರೊಡಕ್ಷನ್ ಎನ್ರಿಚ್ ಇರ್ತದಲ್ಲ ಉತ್ಪಾದನೆ ಜಾಸ್ತಿ ಎಲ್ಲಿ ಸಿಗದಲ್ಲ ಅದು ಈಸಿ ಆಗ್ತದಲ್ಲ ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಒಳಗಡೆ ನೋಡ್ತೀರಾ. ಇನ್ ರಿಟರ್ನ್ ಹತ್ತಿ ಸಂಶೋಧನಾ ಕೇಂದ್ರ ಅಂತ ತಗೊಂಡ್ರೆ ಹತ್ತಿ ಅಂದ್ರೆ ಸಾಕು ಕಪ್ಪು ಮಣ್ಣು ನೆನಪಿಗೆ ಬರಬೇಕು. ಈ ಕಪ್ಪು ಮಣ್ಣನ್ನು ಒಳಗೊಂಡಿರುವಂತಹ ಪ್ರಸ್ಥಭೂಮಿ ಅಂತ ಕನ್ಸಿಡರ್ ಆದ್ರೆ ಅದು ಮಹಾರಾಷ್ಟ್ರ ಪ್ರಸ್ಥಭೂಮಿ ಆಗಿರುತ್ತೆ. ಅದಕ್ಕೆ ಅತಿ ಹೆಚ್ಚಾಗಿ ಈ ಒಂದು ಹತ್ತಿ ಬೆಳೆಗೆ ಸೂಕ್ತ ಇರುವಂತಹ ಮಣ್ಣು ಯಾವುದು ಅಂತ ಕೇಳ್ತಾರೆ. ಅದು ಕಪ್ಪು ಮಣ್ಣು. ಬ್ಲಾಕ್ ಸಾಯಿಲ್ ಏನೈತಲ್ಲ ಬ್ಲಾಕ್ ಸಾಯಿಲ್ ಅಥವಾ ಬಸಾಲ್ಟ್ ಶಿಲೆಗಳು ಅಂತ ನೋಡ್ತೀವಿ. ಬಸಾಲ್ಟ್ ಶಿಲೆಗಳು ಅದು ಕಪ್ಪು ಕಲರ್ ಅಲ್ಲಿ ಇರುತ್ತೆ. ಬಸಾಲ್ಟ್ ಶಿಲೆಗಳೆಲ್ಲ ಶೀತಲ ವೆದರಿಂಗ್ ಕಂಡೀಷನ್ ಬೇಸಿಸ್ ಮೇಲೆ ಈ ಒಂದು ಬಸಾಲ್ಟ್ ಶಿಲೆಗಳು ಶೀತಲೀಕರಣ ಹೊಂದುತ್ತದೆ. ಗಾಳಿ, ಮಳೆ, ನೀರು, ಬಿಸಿಲು, ತಾಪ ಇವಕ್ಕೆಲ್ಲದಕ್ಕೂ ಏನಾಗ್ತದೆ ಒಳಪಟ್ಟು ಅದೆಲ್ಲ ಅದರ ವೆದರಿಂಗ್ ಕಂಡೀಷನ್ ಅಂತ ನೋಡೋದು. ವಾತಾವರಣದಲ್ಲಿ ಇರುವಂತಹ ಎಲ್ಲ ಕಂಡೀಷನ್ಸ್ ಗಳಿಂದ ಅದೇನಾಗ್ತದೆ ಬಸಾಲ್ಟ್ ಶಿಲೆಗಳೆಲ್ಲ ಮಣ್ಣಾಗಿ ಪರಿವರ್ತನೆ ಹೊಂದುತ್ತದೆ. ಅಲ್ಲಿರುವಂತಹ ಮಣ್ಣು ಯಾವ್ದಂದ್ರೆ ಕಪ್ಪು ಮಣ್ಣು. ಜಾಸ್ತಿ ಇರೋದು ಕಪ್ಪು ಮಣ್ಣು ಮಹಾರಾಷ್ಟ್ರ ಲೊಕೇಶನ್ ಅಲ್ಲಿ. ಅದಕ್ಕೆ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ ಅಂತ ತಗೊಂಡ್ರೆ ಹತ್ತಿ ಪ್ರೊಡಕ್ಷನ್ ಒಳಗಡೆ ಕಾಟನ್ ಪ್ರೊಡಕ್ಷನ್ ಯಾವ ಒಂದು ಮಣ್ಣು ಸೂಕ್ತವಾಗಿರ್ತದೆ ಅಂದ್ರೆ ಬ್ಲಾಕ್ ಸಾಯಿಲ್ ಅಂತೀರಾ. ಈ ಬ್ಲಾಕ್ ಸಾಯಿಲ್ ಎಲ್ಲಿ ಜಾಸ್ತಿ ಐತೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇದೆ. ಮಹಾರಾಷ್ಟ್ರದ ನಾಗ್ಪುರದ ಒಳಗಡೆ ಹತ್ತಿ ಸಂಶೋಧನಾ ಕೇಂದ್ರ ಅಂತ ನೋಡೋದು. ಬಟ್ ಪ್ರೊಡಕ್ಷನ್ ಎನ್ರಿಚ್ ಇರೋದು ಈಗ ಪ್ರೆಸೆಂಟ್ಲಿ ಗುಜರಾತ್, ಮಹಾರಾಷ್ಟ್ರ ಮತ್ತೆ ತೆಲಂಗಾಣ ವರ್ಷನ್ ಅಲ್ಲಿ ನೋಡ್ತೀರಾ. ಇದು ಹತ್ತಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಮಹಾರಾಷ್ಟ್ರದ ನಾಗ್ಪುರದ ಒಳಗಡೆ ನೋಡ್ತೀವಿ. ಕ್ಲಿಯರ್. ಇದು ಮಹಾರಾಷ್ಟ್ರದ ಲೊಕೇಶನ್ ಅಲ್ಲಿ ಅಂದ್ರೆ ಎನ್ರಿಚ್ ಯಾರು ಬರ್ತದೆ ಅಂದ್ರೆ ಮಹಾರಾಷ್ಟ್ರ ಪ್ರಸ್ಥಭೂಮಿ. ಇದು ಪ್ರಸ್ಥಭೂಮಿನ ಮಹಾರಾಷ್ಟ್ರ ಅಂತ ಹೇಳಿದ್ರೆ ಹೌದು ಮಹಾರಾಷ್ಟ್ರ ಪ್ರಸ್ಥಭೂಮಿ. ಕರ್ನಾಟಕ ಪ್ರಸ್ಥಭೂಮಿ. ತೆಲಂಗಾಣ ಯಾಕಂದ್ರೆ ಎಂಟೈರ್ ದಕ್ಕನ್ ಪ್ರಸ್ಥಭೂಮಿ ಏನ್ ಹೇಳ್ತೀವಿ ನಾವು ಪೆನಿನ್ಸುಲಾ ಲೊಕೇಶನ್ ಅತಿ ಬಟ್ ಅದರ ಪ್ರಸ್ಥಭೂಮಿ ಅಂತ ಹೇಳ್ತೀರಾ. ಬೇಸ್ಡ್ ಆನ್ ದ ಲೊಕೇಶನ್ ಎಷ್ಟು ಮಟ್ಟಿಗೆ ಸಮುದ್ರ ಮಟ್ಟದಿಂದ ಎತ್ತರಕ್ಕಿದಲ್ಲ ಅದರ ಬೇಸ್ ಮೇಲೆ ಆಯಾ ಸ್ಟೇಟ್ ಗಳಿಗೆ ನಾವು ಏನ್ ಹೇಳ್ತೀವಿ ಆ ಪ್ರಸ್ಥಭೂಮಿ ಅಂತ ಹೇಳೋದು. ಮತ್ತೆ ಸಾಯಿಲ್ ಕಂಡೀಷನ್ ಡಿಫರ್ ಆಗ್ತದಲ್ಲ ಮಹಾರಾಷ್ಟ್ರದಿಂದ ಬೇರೆ ಕರ್ನಾಟಕದಲ್ಲಿ ಒಂದು ಸಾಯಿಲ್ ಸ್ಟ್ರಕ್ಚರ್ ಬೇರೆ ಆಗ್ತದೆ. ಆಗ ಅದಕ್ಕಂತ ಹೇಳಿ ಒಂದೊಂದು ಪ್ರಸ್ಥಭೂಮಿ ಹೆಸರು ಹೇಳ್ತಾರೆ. ಮಹಾರಾಷ್ಟ್ರ ಪ್ರಸ್ಥಭೂಮಿ ಅಂತ ಸಾಯಿಲ್ ಅಂದ್ರೆ ಬ್ಲಾಕ್ ಸಾಯಿಲ್ ಇದೆ. ಯಾವುದರ ಶೀತಲೀಕರಣ ಅಂದ್ರೆ ಅದು ಬಸಾಲ್ಟ್ ಶಿಲೆಗಳ ಶೀತಲೀಕರಣ ಆಗಿ ಕಪ್ಪು ಮಣ್ಣು ಆಗ್ತದೆ ಮಹಾರಾಷ್ಟ್ರ ಪ್ರಸ್ಥಭೂಮಿಯಲ್ಲಿ. ಆ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ ಅಂತ ತಗೊಂಡ್ರೆ ಅದು ಕಾಟನ್ ಅಂತ ನೋಡ್ತೀವಿ. ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಅಂತ ಡೈರೆಕ್ಟ್ಲಿ ಕೇಳ್ತಾರೆ. ಅದು ಲೈಕ್ ಬ್ಲಾಕ್ ಸಾಯಿಲ್ ಅಂತ ನೋಡ್ತೀವಿ. ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ ಯೂಸ್ ಪ್ರೊಡಕ್ಷನ್ ಅಲ್ಲಿ ಇರೋದು. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಏನಿದೆ ಹತ್ತಿ ಅಂದ್ರೆ ಸಾಕು ಸೀದಾ ಬ್ಲಾಕ್ ಸಾಯಿಲ್ ಬರುತ್ತೆ ಮಹಾರಾಷ್ಟ್ರದಲ್ಲಿ. ಅದಕ್ಕೆ ಮಹಾರಾಷ್ಟ್ರ ನಾಗ್ಪುರ ಲೊಕೇಶನ್ ಅಂತಿಗೆ ಬರುತ್ತೆ. ಕಬ್ಬು ಅಂದ್ರೆ ಸೀದಾ ಉತ್ತರ ಪ್ರದೇಶದಲ್ಲಿ ಮಂದಿ ಜಾಸ್ತಿ ಜನಸಂಖ್ಯೆ ಜಾಸ್ತಿ ತಾನೆ. ಉತ್ತರ ಪ್ರದೇಶ ಅಂದ್ರೆ ಸಾಕು ಅಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೆ. ಸೊ ಅದಕ್ಕೆ ಅದನ್ನ ಏನ್ ಹೇಳ್ತಿದ್ರೆ ಶುಗರ್ ಬೌಲ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡೋದು. ಉತ್ತರ ಪ್ರದೇಶದ ಲಕ್ನೋ ಕಬ್ಬು ಸಂಶೋಧನಾ ಕೇಂದ್ರ ಇರೋದು ಉತ್ತರ ಪ್ರದೇಶದ ಲಕ್ನೋಲಿ. ಹತ್ತಿ ಸಂಶೋಧನಾ ಕೇಂದ್ರ ಇಲ್ಲಿ ಬರ್ತದೆ ಮಹಾರಾಷ್ಟ್ರದ ನಾಗ್ಪುರ ಲೊಕೇಶನ್ ಅಲ್ಲಿ ನೋಡ್ತೀರಾ. ಅದೇ ತರ ಚಹಾ ಸಂಶೋಧನಾ ಕೇಂದ್ರ ಅಂತ ಕನ್ಸಿಡರ್ ಮಾಡಿದ್ರೆ ಅಸ್ಸಾಂನ ಗೌಹತಿ ಒಳಗಡೆ. ಅದೇ ಫಸ್ಟ್ ಟೈಮ್ ಏನಾಗ್ತದಲ್ಲ ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವಂತಹ ಡಾರ್ಜಿಲಿಂಗ್ ಲೊಕೇಶನ್. ಈ ಡಾರ್ಜಿಲಿಂಗ್ ಟೀಗೆ ಫಸ್ಟ್ ಟೈಮ್ GI ಟ್ಯಾಗ್ ಬಂದಿರುವಂತದ್ದು. ಗೊತ್ತಾಗ್ತದೆ ಏನು ಗೊತ್ತಾಗಲ್ಲ ಇಲ್ಲಿ ಚಹಾ ಸಂಶೋಧನಾ ಕೇಂದ್ರ ನಾನು ಲಾಂಗ್ ಮಾಡಿದ್ದೀನಿ. ಹೋಪ್ ಎಲ್ಲ ಎವ್ರಿಥಿಂಗ್ ಫೈನ್. ದೆನ್ ಇಲ್ಲಿ ಚಹಾ ಸಂಶೋಧನಾ ಕೇಂದ್ರ ಇದೆ. ಅದೇ ಅಂದ್ರೆ ಸಂಶೋಧನಾ ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂದ್ರೆ ಅಸ್ಸಾಂನ ಗೌಹತಿ ಲೊಕೇಶನ್ ಅಲ್ಲಿ ನೋಡ್ತೀರಾ. ಅದೇ ಪ್ಯೂರಿಟಿ, ಒರಿಜಿನಾಲಿಟಿ, ಅದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ನೋಡ್ತಿದ್ರೆ ಅದರ ಫಸ್ಟ್ ಟೈಮ್ GI ಟ್ಯಾಗ್ ಸಿಕ್ಕಿರುವಂತದ್ದು ಪ್ರಾಡಕ್ಟ್ ಯಾವ್ದು ಅಂತ ಹೇಳಿದ್ರೆ ಟೀ ನೋಡ್ತೀರಾ. ಚಹಾಕ್ಕೆ ಯಾವ ಚಹಾ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವಂತಹ ಡಾರ್ಜಿಲಿಂಗ್ ಟೀ ಅಂತ ಹೇಳಿ ನೋಡ್ತಾ ಬರೋದು. ದೆನ್ ಇನ್ ರಿಟರ್ನ್ ಇದು ಅಸ್ಸಾಂ ಮತ್ತೆ ತಮಿಳುನಾಡು ಪ್ರೊಡಕ್ಷನ್ ಅಲ್ಲಿ ಯೂಸ್ ಇರೋದು. ಚಹಾ ಸಂಶೋಧನಾ ಕೇಂದ್ರ ಇಲ್ಲಿ ಬರ್ತದೆ ಅಸ್ಸಾಂನ ಗೌಹತಿ ಒಳಗಡೆ ಇದೆ. ಈವನ್ ಅಸ್ಸಾಂ ಇಸ್ ಆಲ್ಸೋ ಲೀಡಿಂಗ್ ಪ್ರೊಡ್ಯೂಸರ್. ಇದರಲ್ಲಿ ಕಾಫಿ ಸಂಶೋಧನಾ ಕಾಫಿ ಉತ್ಪಾದನೆ ಒಳಗಡೆ ಅಂತ ನೋಡ್ತೀರಾ. ಕಾಫಿ ಝೋನ್ಸ್ ನೋಡಿರಲ್ಲ 3 ಬಿಡ್ತಾವ ಹೌದಾ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ ಒಂದು. ದೆನ್ 7 ಸಿಸ್ಟರ್ ಲೊಕೇಶನ್. ಸೊ ದಟ್ ಈಗ ಅಸ್ಸಾಂ ಅಂತ ಕನ್ಸಿಡರ್ ಮಾಡಿದ್ರೆ ಚಹಾ ಉತ್ಪಾದನೆ ಕಾಫಿ ಉತ್ಪಾದನೆ ಫೇಮಸ್ ಇರುವಂತಹ ಲೊಕೇಶನ್ ಗುಡ್ಡಗಾಡು ಬರ್ತದಲ್ಲ ಆ ಲೊಕೇಶನ್ ಅಲ್ಲಿ ನೋಡ್ತೀರಾ. ಅಸ್ಸಾಂ ಗೌಹತಿ ಒಳಗಡೆ ಚಹಾ ಸಂಶೋಧನಾ ಕೇಂದ್ರ ಇದೆ. ಅದ್ರ ಫಸ್ಟ್ ಟೈಮ್ ಇಂಡಿಜಿನಿಯಸ್ ಅಂದ್ರೆ ಆ ಲೊಕೇಶನ್ ಒಳಗಡೆ ಫಸ್ಟ್ ಟೈಮ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವಂತಹ ಡಾರ್ಜಿಲಿಂಗ್ ಟೀಗೆ ಪ್ರೊಡಕ್ಷನ್ ಇರುವಂತದ್ದು. ಅದಕ್ಕೆ ಏನಾಗ್ತದೆ ಮೊಟ್ಟ ಮೊದಲ ಬಾರಿಗೆ GI ಟ್ಯಾಗ್ ಬಂದಿರೋದು ನೋಡ್ತಾ ಬರ್ತೀರಾ. ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತೆ ತಮಿಳುನಾಡು ಲೊಕೇಶನ್ ಏನಿದೆಲ್ಲ ಚಹಾ ಉತ್ಪಾದನೆ ಒಳಗಡೆ ಎನ್ರಿಚ್ ಇದೆ ಅಂತ ನೋಡ್ತೀರಾ. ಇನ್ನು ನಮ್ಮ ಕರ್ನಾಟಕ ಅಂತ ಹೇಳಿದ್ರೆ ಕಾಫಿ ಪ್ರೊಡಕ್ಷನ್ ಅಲ್ಲಿ ಎನ್ರಿಚ್ ಇದೆ. ಎಸ್ಪೆಷಲಿ ಚಿಕ್ಕಮಗಳೂರು ಲೊಕೇಶನ್ ಅಂತ ನೋಡ್ತೀರಾ. ವೆಸ್ಟರ್ನ್ ಘಾಟ್ಸ್ ನ ಪೋರ್ಷನ್. ಅದೇ ತರ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂತ ಹೇಳಿದ್ರೆ ಅತಿ ಹೆಚ್ಚು ತೋಟಗಾರಿಕಾ ಪ್ರದೇಶ ಇರೋದು ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಲೊಕೇಶನ್ ಅಲ್ಲಿ. ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇಲ್ಲಿ ಬರ್ತದೆ ಅಂದ್ರೆ ಬೆಂಗಳೂರಿನ ಹೆಸರುಘಟ್ಟದ ಒಳಗಡೆ ಇದೆ. ಅದೇ ತೋಟಗಾರಿಕೆಗೆ ಸಂಬಂಧಪಟ್ಟಿರೋ ಹಾರ್ಟಿಕಲ್ಚರ್ ಅಂತ ನೋಡ್ತೀರಾ. ಈ ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಇಲ್ಲಿ ಬರ್ತದೆ ಬೆಂಗಳೂರಿನ ಹೆಸರುಘಟ್ಟದ ಒಳಗಡೆ ಇರೋದು. ಇದು ಒಂದು ಡಿಫರ್ ಆಗ್ತದೆ ನೋಡಿ. ಬಟ್ ತೋಟಗಾರಿಕೆ ಅಂತ ತಗೊಂಡ್ರೆ ಎನ್ರಿಚ್ ಇರುವಂತಹ ಲೊಕೇಶನ್ ಅದು ನಮಗೆ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಲೊಕೇಶನ್ ಅಲ್ಲಿ ಸಿಗ್ತದೆ. ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇಲ್ಲಿ ಬರ್ತದೆ ಅಂದ್ರೆ ಬೆಂಗಳೂರಿನ ಹೆಸರುಘಟ್ಟ ಲೊಕೇಶನ್ ಅಲ್ಲಿ ಇದೆ. ಕಾಫಿ ಸಂಶೋಧನಾ ಕೇಂದ್ರ ಇಲ್ಲಿ ಬರ್ತದೆ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ. ಅದೇ ಚಿಕ್ಕಮಗಳೂರು ಲೊಕೇಶನ್ ಅಲ್ಲಿ ನೋಡ್ತೀವಿ. ದೆನ್ ಇನ್ ರಿಟರ್ನ್ ಅದೇ ತರ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕರ್ನಾಟಕದ ಹೆಸರುಘಟ್ಟದ ಒಳಗಡೆ ಇದೆ ಅಂತ ನೋಡೋದು. ಬಟ್ ತೋಟಗಾರಿಕೆ ಎನ್ರಿಚ್ ಇರುವಂತಹ ಲೊಕೇಶನ್ ಕರ್ನಾಟಕದಲ್ಲಿ ನೋಡ್ತಿಲ್ಲ ಅಂತ. ಅದೇ ತರ ಜೇನು ಸಂಶೋಧನಾ ಕೇಂದ್ರ ಹನಿ ರಿಲೇಟೆಡ್ ಅಂತ ತಗೊಂಡ್ರೆ ಹೇಳಿದ್ರೆ ಅದು ಮಹಾರಾಷ್ಟ್ರದ ಪುಣೆ ಒಳಗಡೆ ಇರುವಂತದ್ದು. ಇವು ಏನಿದಾವಲ್ಲ ಇವು ಝೋನ್ಸ್ಗಳು. ಮತ್ತೆ ನ್ಯಾಚುರಲ್ ವರ್ಷನ್ ಒಳಗಡೆ ನೋಡ್ತಿದ್ದೀರಾ ಜೇನು ತುಪ್ಪ ಅಂತ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಒಂದು ನಾರ್ತ್ ಈಸ್ಟ್ ಲೊಕೇಶನ್ ಇದೆ. ಅಂದ್ರೆ ಅಲ್ಲಿ ಫಾರೆಸ್ಟ್ ಕವರೇಜ್ ಇನ್ ಟರ್ಮ್ಸ್ ಆಫ್ ನಾವು ಶೇಕಡಾವಾರು ತಗೊಳ್ಳೋದಾಯ್ತಂದ್ರೆ ನಾವು ನಾರ್ತ್ ಈಸ್ಟ್ ಲೊಕೇಶನ್ ಎನ್ರಿಚ್ ಇರುವಂತಹ ಏರಿಯಾ ಸಿಗುತ್ತೆ. ನಾವು ಶೇಕಡಾವಾರು ಅರಣ್ಯ ಕ್ಷೇತ್ರವನ್ನು ಕನ್ಸಿಡರ್ ಮಾಡೋದಾಯ್ತಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಯಥೇಚ್ಛವಾಗಿ ಇರುವಂತದ್ದು. ಅಲ್ಲಿ ನಾರ್ತ್ ಈಸ್ಟ್ ಲೊಕೇಶನ್ ಮತ್ತೆ ಅದು ಬಿಟ್ಟು ಮಹಾರಾಷ್ಟ್ರದಲ್ಲಿ ಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ನೋಡ್ತೀರಾ ಇಲ್ಲಿ ಪ್ಯೂರಿಟಿ ಇದೆ ಅಂದ್ರೆ ಒರಿಜಿನಾಲಿಟಿ ಬೇಸಿನಲ್ಲಿ
ಎರಡು ಝೋನ್ ಬರುತ್ತೆ. ಒಂದು ನಾರ್ತ್ ಈಸ್ಟ್ ಲೊಕೇಶನ್, ಇನ್ನೊಂದು ಮಹಾರಾಷ್ಟ್ರ. ಎರಡೇ ಲೊಕೇಶನ್ ಅಲ್ಲಿ ಜೇನುತುಪ್ಪ ಏನಿದಲ್ಲ ಅದು ಎನ್ರಿಚ್ ಇರುವಂತದ್ದು, ಒರಿಜಿನಾಲಿಟಿ ಇರುವಂತ ಲೊಕೇಶನ್ ಇದೆ. ಎಂಡಮಿಕ್ ಅಂತ ಅಲ್ಲಿ ಸಿಗ್ತದೆ ಅಂತ ಹೇಳಿ ಅದರ ಎಂಡಮಿಕ್ ಲೊಕೇಶನ್ ಅದು. ಒಂದು ನಾರ್ತ್, ಈವನ್ ನಮ್ಮ ವೆಸ್ಟರ್ನ್ ಘಟ್ಸ್ ಪೋರ್ಷನ್ ಅಲ್ಲ, ನಾವು ಒಂದೇ ಬರ್ತದೆ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್ ಲೊಕೇಶನ್, ಇನ್ನೊಂದು ಮಹಾರಾಷ್ಟ್ರ ಲೊಕೇಶನ್ ಅಲ್ಲಿ ನೋಡ್ತೀರಾ. ಅದೇ ಮಹಾರಾಷ್ಟ್ರದ ಪುಣೆ ಒಳಗಡೆ ಏನಿದೆ ಈ ಒಂದು ಜೇನು ಸಂಶೋಧನಾ ಕೇಂದ್ರವನ್ನು ನೋಡ್ತಾ ಇರುವಂತದ್ದು. ಹಾಗಾದ್ರೆ ಜೇನು ಸಂಶೋಧನಾ ಕೇಂದ್ರ ಎಲ್ಲಿ ಬರ್ತದೆ? ಮಹಾರಾಷ್ಟ್ರದ ಪುಣೆ ಒಳಗಡೆ ಎರಡೇ ಝೋನ್. ಮತ್ತು ಒರಿಜಿನಾಲಿಟಿ ಪ್ಯೂರಿಟಿ ಇರುವಂತದ್ದು ಅದು ಎಲ್ಲಿ ಬರ್ತದೆ? ಒಂದೇ ನಾರ್ತ್ ಈಸ್ಟ್ ಲೊಕೇಶನ್, ಇದು ಬಿಟ್ಟರೆ ಮಹಾರಾಷ್ಟ್ರದ ಒಳಗಡೆ ಇದೊಂದು ಸಂಶೋಧನಾ ಕೇಂದ್ರ ಇದೆ ಅಂತ ನೋಡ್ತೀರಾ. ಅದೇ ತರ ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರ ಸಂಶೋಧನಾ ಕೇಂದ್ರ ಅಂತ ತಗೊಂಡ್ರೆ ಅದು ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಇರುವಂತ ಡೆಹರಾಡೂನ್ ಅನ್ನು ನೋಡ್ತಾ ಇರುವಂತದ್ದು. ಒಂದು ಈ ಉತ್ತರಾಖಂಡ ಡೆಹರಾಡೂನ್ ಅಲ್ಲಿ ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರ ಇದೆ, ಮತ್ತೆ ಅರಣ್ಯ ಸಂಶೋಧನಾ ಕೇಂದ್ರವನ್ನು ನೋಡ್ತೀರಾ. ಅಲ್ಲಿ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ನಮಗೆ ಕೋನಿಫರಸ್ ಇರುವಂತ ಪ್ಲಾಂಟ್ಸ್ ಸಿಗುತ್ತೆ. ಹಿಮಾಲಯ ಪರ್ವತ ಲೊಕೇಶನ್ ಅಲ್ಲಿ ಇರುವಂತ ಸಸ್ಯವರ್ಗ ಅಂತ ಕನ್ಸಿಡರ್ ಆದಾಗ ಅಲ್ಲಿ ನಮಗೆ ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಒಳಗಡೆ ಇರುವಂತದ್ದು ಅದಾದ್ರೆ ಅರಣ್ಯ ಸಂಶೋಧನಾ ಕೇಂದ್ರ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಇದೆ. ಉತ್ತರಾಖಂಡ್ ಡೆಹರಾಡೂನ್ ಅಲ್ಲಿ ಒಂದು ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರ, ಇನ್ನೊಂದು ಅರಣ್ಯ ಸಂಶೋಧನಾ ಕೇಂದ್ರ. ಎರಡು ಏನಿದಲ್ಲ ಫಾರೆಸ್ಟ್ ರಿಸರ್ಚ್ ಸೆಂಟರ್ ಇಲ್ಲಿ ಬರ್ತದೆ ಉತ್ತರಾಖಂಡ್ ಡೆಹರಾಡೂನ್ ಅಲ್ಲಿ. ಅದೇ ತರ ಪೆಟ್ರೋಲಿಯಂ ನಾಟ್ ಸಂಶೋಧನಾ ಕೇಂದ್ರ ಅದು ಉತ್ತರಾಖಂಡ್ ಲೊಕೇಶನ್ ಡೆಹರಾಡೂನ್ ಅಲ್ಲಿ ಇರುವುದು. ಕರ್ನಾಟಕದಲ್ಲೂ ಕೂಡ ಏನಾಗ್ತದೆ ಒಂದು ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರ ಇದೆ, ಅದನ್ನು ಸ್ಟೋರೇಜ್ ಮಾಡಿ ಇರ್ತಿದ್ದಾರೆ. ನವಮಂಗಳೂರು ಸ್ಟೇಷನ್ ಏನೈತಲ್ಲ, ಪೋರ್ಟ್ ಐತಲ್ಲ, ಅಲ್ಲಿಂದ ಏನ್ ಮಾಡ್ತಾರೆ ಪೆಟ್ರೋಲಿಯಂ ಆಮದು ಮಾಡಿ ಅದನ್ನ ಒಂದು ಲೊಕೇಶನ್ ಅಲ್ಲಿ ಮಂಗಳೂರು ಅದೇ ನಿಯರ್ ಇರುವಂತ ಪೆಣಂಬೂರು, ದಕ್ಷಿಣ ಕನ್ನಡ ಜಿಲ್ಲೆ ಪೆಣಂಬೂರು ಒಳಗಡೆ ಕರ್ನಾಟಕದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣಾ ಘಟಕವನ್ನು ನೋಡ್ತೀರಾ. ಅಂದ್ರೆ ಸ್ಟೋರ್ ಮಾಡಿ ಇಡುವಂತದ್ದು. ಹೌದಾ? ಅದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಪೆಣಂಬೂರು ಒಳಗಡೆ ನೋಡುವಂತದ್ದು. ಯಾವುದು? ಕರ್ನಾಟಕದಲ್ಲಿ ಸಂಸ್ಕರಣ, ಅದು ಸಂಶೋಧನೆ ಇಲ್ಲ, ಸಂಸ್ಕರಣ ಸ್ಟೋರೇಜ್ ವರ್ಷನ್ ಅಲ್ಲಿ ನೋಡ್ತಾ ಬರ್ತೀರಾ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಪೆಣಂಬೂರು ನವಮಂಗಳೂರು ಪೋರ್ಟ್ ಇಂದ ಅಲ್ಲಿಗೆ ತಗೊಂಡು ಡಂಪ್ ಮಾಡ್ತಾರೆ, ಅದನ್ನೇ ನಾವು ಹೇಳ್ತೀವಿ ಸಂಸ್ಕರಣ ಘಟಕ ಅಂತ ನೋಡ್ತೀರಾ. ಒಂದೇ ಇರೋದು ಆತರ ಕರ್ನಾಟಕದಲ್ಲಿ. ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರ ಅಂದ್ರೆ ಉತ್ತರಾಖಂಡ್ ಲೊಕೇಶನ್ ಡೆಹರಾಡೂನ್ ಅಲ್ಲಿ ನೋಡ್ತಾ ಬರ್ತೀವಿ. ಅದೇ ತರ ನಮಗೆ ಖನಿಜ ಸಂಪನ್ಮೂಲಗಳ ಸಂಶೋಧನಾ, ಖನಿಜ ಸಂಪನ್ಮೂಲ ಅಂದ್ರೆ ಸಾಕು ಸೀರೆ ಎಲ್ಲಿಗೆ ಹೋಗಬೇಕಂದ್ರೆ ಒಡಿಶಾಗೆ ಹೋಗಬೇಕು. ಒಡಿಶಾ ಮತ್ತೆ ಇನ್ ರಿಟರ್ನ್ ಅಲ್ಲಿ ನಾವು ಛೋಟಾ ನಾಗ್ಪುರ್ ಪ್ಲಾಟೂ ನೋಡ್ತೀವಲ್ಲ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಏನಿದಲ್ಲ ಆ ಲೊಕೇಶನ್ ಹೈಲಿ ಪ್ಯೂರಿಟಿ ಇರುವಂತ ಓಸ್ಗಳು ಸಿಗುತ್ತೆ, ಅದಿರುಗಳು ಸಿಗುತ್ತೆ. ಅದೇ ಲೊಕೇಶನ್ ಆ ಒಂದು ಪ್ಲೇಸ್ ಅನ್ನು ಇಟ್ಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ ಯಾವ್ಯಾವ ಇತರ ಅದಿರುಗಳು ಸಿಗ್ತದೆ ಪ್ಯೂರಿಟಿ ಕಂಪೇರ್ ಮಾಡ್ತಾರೆ. ಎಲ್ಲಿ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಸ್ವಲ್ಪ ಬಿಹಾರದ ದಕ್ಷಿಣ ಭಾಗ, ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ವೆಸ್ಟ್ ಬೆಂಗಾಲ್ ವೆಸ್ಟರ್ನ್ ಪಾರ್ಟ್ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇರುವಂತದ್ದು. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಒಳಗಡೆ ಖನಿಜ ಸಂಪನ್ಮೂಲ ಹೇರಳವಾಗಿದೆ. ಆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಭಾಗವಾಗಿನೇ ಒಡಿಶಾ ಲೊಕೇಶನ್ ಸಿಗುತ್ತೆ. ಯಾವ ಪ್ರಸ್ಥಭೂಮಿ? ಅದು ಛೋಟಾ ನಾಗ್ಪುರ್ ಪ್ಲಾಟೂ. ಈ ಛೋಟಾ ನಾಗ್ಪುರ್ ಪ್ಲಾಟೂ ಅಂತ ಹೇಳಿದ್ರೆ ಸ್ವಲ್ಪ ಬಿಹಾರ್ ಲೊಕೇಶನ್, ದೆನ್ ಛತ್ತೀಸ್ಗಢ, ಜಾರ್ಖಂಡ್ ಮತ್ತೆ ವೆಸ್ಟ್ ಬೆಂಗಾಲ್ ವೆಸ್ಟರ್ನ್ ಪಾರ್ಟ್ ಮತ್ತೆ ಒಡಿಶಾ ಲೊಕೇಶನ್ ಅನ್ನು ನೋಡ್ತೀರಾ. ಆ ಒಡಿಶಾದ ತನಬಾರ್ ಒಳಗಡೆ ಏನಿದೆ ಅಂದ್ರೆ ಖನಿಜ ಸಂಪನ್ಮೂಲಗಳ ಸಂಶೋಧನಾ ಕೇಂದ್ರವನ್ನು ನೋಡ್ತೀರಾ. ಈ ಒಂದು ಓರೆ ನೋಡ್ತಿರಲ್ಲ ಖನಿಜ ಸಂಪನ್ಮೂಲಗಳು, ಈ ಛೋಟಾ ನಾಗ್ಪುರ್ ಪ್ಲಾಟೂ ಒಳಗಡೆ ಸಿಗುವಂತಹ ಅದಿರುಗಳನ್ನ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇರ್ತಾವಲ್ಲ ಅದಿರುಗಳು ಸಿಗ್ತದಲ್ಲ, ಒಂದು ಎಷ್ಟು ಸಿಗುತ್ತಲ್ಲ ಅದನ್ನ ಅಲ್ಲಿಗೆ ಕಂಪೇರ್ ಮಾಡಿ ಹೇಳ್ತಾರೆ. ಸೇಮ್ ಇಲ್ಲಿ ಅಂತ ಖನಿಜ ಸಂಪನ್ಮೂಲ ಅದೇ ಕಬ್ಬಿಣ, ಮ್ಯಾಂಗನೀಸ್ ಇಂಥ ಓರ್ಗಳು ಇರುವಂತದ್ದು ಅದನ್ನ ನಮ್ಮ ಕರ್ನಾಟಕದಿಂದ ಅದಕ್ಕೆ ಕಂಪೇರ್ ಮಾಡಿ ನಾಟ್ ಓನ್ಲಿ ಕರ್ನಾಟಕ ಬೇರೆ ಸ್ಟೇಟ್ ಅಲ್ಲಿ ಇರುವಂತಹ ಅದಿರುಗಳು ಇರ್ತದಲ್ಲ ಖನಿಜ ಸಂಪನ್ಮೂಲಗಳನ್ನ ಎಷ್ಟು ಪ್ಯೂರಿಟಿ ಇದೆ ಅಂತ ಹೇಳಿ ಛೋಟಾ ನಾಗ್ಪುರ್ ಪ್ಲಾಟೂ ಇರುವಂತದ್ದು ಎರಡಕ್ಕೂ ಕಂಪೇರ್ ಮಾಡಿ ನಾವು ಹೇಳ್ತಾ ಬರ್ತೇವೆ. ಅಂದ್ರೆ ಅಷ್ಟು ಮಟ್ಟಿಗೆ ಎನ್ರಿಚ್ ಇರುವಂತಹ ಸಂಪನ್ಮೂಲ ಎಲ್ಲಿದೆ ಅಂದ್ರೆ ಅದು ಛೋಟಾ ನಾಗ್ಪುರ್ ಪ್ಲಾಟೂ ಒಳಗಡೆ. ಅದರ ಒಂದು ರಿಸರ್ಚಿಂಗ್ ಸೆಂಟರ್ ಎಲ್ಲಿ ಬರ್ತದೆ ಅಂದ್ರೆ ಒಡಿಶಾದ ತನಬಾರ್ ಒಳಗಡೆ ಇರುವಂತದ್ದು. ಹಾಗಾದ್ರೆ ಖನಿಜ ಸಂಪನ್ಮೂಲ ಯಾವ ಪ್ರಸ್ಥಭೂಮಿ ಒಳಗಡೆ ಎನ್ರಿಚ್ ಇದೆ? ಇದು ಪ್ರಸ್ಥಭೂಮಿ ಅಂತ ತಗೊಂಡ್ರೆ ಸುಮಾರು ಇದಾವೆ. ಈಗ ನಾರ್ದನ್ ಪೋರ್ಷನ್ ಅಲ್ಲಿ ಪ್ರಸ್ಥಭೂಮಿ ಮಧ್ಯಪ್ರದೇಶದಲ್ಲಿ ನೋಡ್ತೀರಾ, ಬುಂದೇಲ್ಖಂಡ ಪ್ರಸ್ಥಭೂಮಿ, ಬಾಗೇಲ್ಖಂಡ ಪ್ರಸ್ಥಭೂಮಿ. ಈ ಕಡೆ ಪಕ್ಕಕ್ಕೆ ಬಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಕೆಳಗೆ ಬಂದ್ರೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಪ್ರಸ್ಥಭೂಮಿ ಇಲ್ಲ, ಲ್ಯಾಂಡ್ ಸ್ಕೇಲ್ ಸಿಗ್ತದೆ. ಮಹಾರಾಷ್ಟ್ರ ಎತ್ತರದ ಪೋರ್ಷನ್ ಅಲ್ಲಿ ಇರೋದು, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಅದಕ್ಕಂತ ಪ್ರಸ್ಥಭೂಮಿಗಳು. ತೆಲಂಗಾಣ ಪ್ರಸ್ಥಭೂಮಿ, ಕರ್ನಾಟಕ ಪ್ರಸ್ಥಭೂಮಿ, ಮಹಾರಾಷ್ಟ್ರ ಪ್ರಸ್ಥಭೂಮಿ ಈ ತರ ನೋಡ್ತೀವಿ. ಮಧ್ಯಪ್ರದೇಶ ಅಲ್ಲ, ಆಯ್ತಾ? ಅದೇ ನೀವು ಈ ಕಡೆ ಮಧ್ಯಪ್ರದೇಶದ ಒಳಗಡೆ ಮತ್ತೆ ಎತ್ತರವಾದಂತಹ ಭೂಪ್ರದೇಶ ಸಿಗುತ್ತೆ. ಅದು ಮತ್ತೆ ಮಧ್ಯಪ್ರದೇಶದಲ್ಲಿನೇ ಡಿವಿಷನ್ ತಗೋತಾರೆ. ಬುಂದೇಲ್ಖಂಡ್, ಬಾಗೇಲ್ಖಂಡ್ ಲೊಕೇಶನ್ ಎಲ್ಲಿ ಬರ್ತದೆ? ಮಧ್ಯಪ್ರದೇಶದಲ್ಲಿ. ಅದು ಸ್ವಲ್ಪ ಪಕ್ಕಕ್ಕೆ ಹೋದ್ರೆ ಮತ್ತೆ ನಿಮಗೆ ಸಿಗ್ತದೆ ಇಲ್ಲಿ ಛತ್ತೀಸ್ಗಢ ಮತ್ತೆ ಈ ಕಡೆ ಜಾರ್ಖಂಡ್ ಸಿಗ್ತದಲ್ಲ ಅಲ್ಲಿರುವಂತಹ ಪ್ರಸ್ಥಭೂಮಿ ಛೋಟಾ ನಾಗ್ಪುರ್ ಪ್ಲಾಟೂ ಅಂತ ನೋಡ್ತೀರಾ. ಎನ್ರಿಚ್ ಇರುವಂತದ್ದು ಎಲ್ಲಿ ಅಂದ್ರೆ ಖನಿಜ ಸಂಪನ್ಮೂಲಗಳು ಹೇರಳವಾಗಿದ್ದು ಮತ್ತೆ ಪ್ಯೂರಿಟಿ ಇರೋದು ಎಲ್ಲಿ, ಒರಿಜಿನಾಲಿಟಿ ಹೆಚ್ಚಿನ ದರ್ಜೆಯಲ್ಲಿ ಇರೋದು ಯಾವ್ದು ಬರ್ತದೆ ಅಂದಾಗ ಅದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಒಳಗಂತ ನೋಡ್ತೀರಾ. ಆ ತರ ಖನಿಜ ಸಂಪನ್ಮೂಲಗಳ ಸಂಶೋಧನಾ ಕೇಂದ್ರ ಒಡಿಶಾದ ತನಬಾರ್ ಒಳಗಡೆ ಇದೆ. ಹಾಗೆ ಅರಣ್ಯ ಸಂಶೋಧನಾ ಕೇಂದ್ರ ಅಂತ ಹೇಳಿದ್ರೆ ಅದು ಉತ್ತರಾಖಂಡ ಡೆಹರಾಡೂನ್ ಲೊಕೇಶನ್ ಅಂತ ನೋಡ್ತೀರಾ. ಅತಿ ಹೆಚ್ಚು ಅರಣ್ಯ ಕ್ಷೇತ್ರವನ್ನು ಒಳಗೊಂಡಿರುವಂತಹ ರಾಜ್ಯಗಳಂತ ತಗೊಂಡ್ರೆ ಮಧ್ಯಪ್ರದೇಶ ಲೊಕೇಶನ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ವಿಂಧ್ಯ ಪರ್ವತ ಶ್ರೇಣಿ, ಹಂಗೆ ಸ್ವಲ್ಪ ಕೆಳಗಡೆ ಬಂದ್ರೆ ಅಂತ ಹೇಳಿದ್ರೆ ವಿಂಧ್ಯ ಪರ್ವತ ಶ್ರೇಣಿಯ ಕೆಳಗಡೆ ಸತ್ಪುರ ಆ ರೇಂಜಸ್ ಬಿಲಾಂಗ್ಸ್ ಟು ಮಧ್ಯಪ್ರದೇಶ ಅಂತ ನೋಡ್ತೀರಾ. ಆಮೇಲೆ ಮಹಾರಾಷ್ಟ್ರದಿಂದ ಅಜಂತ ಒಬ್ಬನೇ ಪರ್ವತ ಶ್ರೇಣಿಗಳ ಬಗ್ಗೆ ಲಿಟಲ್ ಬಿಟ್ ಐಡಿಯಾ ಇರ್ತದ. ವಿಂಧ್ಯ ಪರ್ವತ ಶ್ರೇಣಿಗಳು, ಸತ್ಪುರ ಪರ್ವತ ಶ್ರೇಣಿಗಳು ಅದ ಲೊಕೇಶನ್ ಮಧ್ಯಪ್ರದೇಶ ಅಂತ ತಗೊಂಡ್ರೆ ಅಂತ ಹೇಳಿದ್ರೆ ಎನ್ರಿಚ್ ಇರುವಂತಹ ಲೊಕೇಶನ್ ಅರಣ್ಯ ಕ್ಷೇತ್ರವನ್ನು ನೋಡ್ತೀರಾ. ಅದಕ್ಕೆ ಮಧ್ಯಪ್ರದೇಶದ ಒಳಗಡೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ ರಿಟರ್ನ್ ಅಲ್ಲಿ ನಾವು ನ್ಯಾಷನಲ್ ಪಾರ್ಕ್ ಅಂತ ತಗೊಂಡ್ರೆ ಜಾಸ್ತಿ ಸಿಗ್ತದೆ. ಮಧ್ಯಪ್ರದೇಶ ಲೀಡಿಂಗ್ ಅಲ್ಲಿ ಇರೋದು, ಯಾಕಂದ್ರೆ ಅರಣ್ಯ ಕ್ಷೇತ್ರ ಜಾಸ್ತಿ ಇದೆ, ಡೈವರ್ಸಿಟಿ ಜಾಸ್ತಿ ಸಿಗ್ತದ. ಅದರ ಬೇಸ್ ಮೇಲೆ ಮಧ್ಯಪ್ರದೇಶ ಏನಾಗ್ತದೆ ಅಂದ್ರೆ ಹ್ಯೂಜ್ ಎನ್ರಿಚ್ ಇರುವಂತಹ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಯಥೇಚ್ಛವಾಗಿರುವಂತದ್ದು. ಯಾಕೆ? ಅರಣ್ಯ ಕ್ಷೇತ್ರ ಜಾಸ್ತಿ ಐತಲ್ಲ, ಅದ್ರ ಬೇಸ್ ಮೇಲೆ ನೋಡ್ತೀರಾ. ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಉತ್ತರಾಖಂಡ ಡೆಹರಾಡೂನ್ ಅಲ್ಲಿ ಇರೋದು. ಅತಿ ಹೆಚ್ಚು ಅರಣ್ಯ ಕ್ಷೇತ್ರವನ್ನು ಒಳಗೊಂಡಿರುವಂತಹ ರಾಜ್ಯ ಅಂದ್ರೆ ಅದು ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ ಮತ್ತೆ ಛತ್ತೀಸ್ಗಢ ಲೊಕೇಶನ್ ಅನ್ನು ನೋಡ್ತೀರಾ. ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ ಮತ್ತೆ ಛತ್ತೀಸ್ಗಢ ಲೀಡಿಂಗ್ ಅಲ್ಲಿ ಇರುವಂತದ್ದು. ಅದಕ್ಕೆ ಅರಣ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮಧ್ಯಪ್ರದೇಶದಲ್ಲಿ ಅರಣ್ಯ ಕ್ಷೇತ್ರ ಜಾಸ್ತಿ ಇದೆ, ಅದಕ್ಕಂತಾನೆ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಆ ಲೊಕೇಶನ್ ಅಲ್ಲಿ ಇದೆ. ಅಂದ್ರೆ ಹ್ಯೂಜ್ ಎನ್ರಿಚ್ ಬಯೋಡೈವರ್ಸಿಟಿ ಬೋತ್ ಫ್ಲೋರಾ ಫೌನಾ ಸಸ್ಯ ಮತ್ತೆ ಪ್ರಾಣಿವಾಗಿ ಎನ್ರಿಚ್ ಇರ್ತದೆ ಅಂತ ನೋಡ್ತೀರಾ. ಅದಕ್ಕೆ ಏನೇ ಕಾನ್ಸೆಪ್ಟ್ ತಗೊಂಡ್ರೆ ಏನಾದ್ರು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಸೀದಾ ಮಧ್ಯಪ್ರದೇಶ ಲೊಕೇಶನ್ ಕಾನ್ಸೆಪ್ಟ್ ತಗೋತಾರ. ಯಾಕಂದ್ರೆ ಎಂಡಮಿಕ್ ಆಗ್ತದೆ, ನ್ಯಾಚುರಲ್ ಡೆಸಿನ್ ಆಗ್ತದೆ. ಅರಣ್ಯ ಕ್ಷೇತ್ರ ಚೆನ್ನಾಗಿದೆ ಮಧ್ಯಪ್ರದೇಶದಲ್ಲಿ. ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿ ಬರ್ತದೆ ಅಂದ್ರೆ ಅದು ಉತ್ತರಾಖಂಡ ಡೆಹರಾಡೂನ್ ಒಳಗಡೆ ಅಂತ ನೋಡ್ತೀವಿ. ಹೈನುಗಾರಿಕಾ ಸಂಶೋಧನಾ ಕೇಂದ್ರ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಚೀನಾ ಇರುವಂತದ್ದು. ಹರಿಯಾಣದ ಒಳಗಡೆ ಕರ್ನಾಲ್ ಇದು ಕರ್ನಾಲ್ ಬೇರೆ, ಕರ್ನೂಲ್ ಬೇರೆ. ಕರ್ನೂಲ್ ಎಲ್ಲಿ ಬರ್ತದ? ಇದು ಆಂಧ್ರ ಪ್ರದೇಶದ ಲೊಕೇಶನ್ ಅಲ್ಲಿ ಕರ್ನೂಲ್ ನೋಡ್ತೀರಾ. ಇದು ಕರ್ನಾಲ್ ಎಲ್ಲಿದೆ ನೋಡಿ, ಹೈನುಗಾರಿಕಾ ಸಂಶೋಧನಾ ಕೇಂದ್ರ ಇರೋದು ಹರಿಯಾಣದ ಕರ್ನಾಲ್ ಒಳಗಡೆ ಇದೆ. ಕರ್ನಾಲ್ ಬೇರೆ, ಕರ್ನೂಲ್ ಬೇರೆ. ಕರ್ನೂಲ್ ಎಲ್ಲಿ ಬರ್ತದೆ? ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇದು ಕರ್ನಾಲ್ ನೋಡ್ತಿರೋದು ಹೈನುಗಾರಿಕಾ ಸಂಶೋಧನಾ ಕೇಂದ್ರ, ಅದು ಹರಿಯಾಣದ ಕರ್ನಾಲ್ ಅಲ್ಲಿ ಇರುವಂತದ್ದು. ಬಟ್ ಲೀಡಿಂಗ್ ಪ್ರೊಡಕ್ಷನ್ ಅಂದ್ರೆ ಉತ್ತರ ಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶ ಇದೆ. ಇದಕ್ಕೆ ಹೈನುಗಾರಿಕೆಗೆ ಸಂಬಂಧಪಟ್ಟಿರುವ ಹಾಗೆ ಹೈನುಗಾರಿಕಾ ಸಂಶೋಧನಾ ಕೇಂದ್ರ ಹರಿಯಾಣದ ಕರ್ನಾಲ್ ಒಳಗಡೆ ಇರುವಂತದ್ದು. ಕರ್ನೂಲ್ ಬರ್ತದೆ, ಅದು ಆಂಧ್ರ ಪ್ರದೇಶದಲ್ಲಿ. ಇದು ಕರ್ನಾಲ್ ಹರಿಯಾಣದಲ್ಲಿ ಇರುವಂತದ್ದು. ಅಲ್ಲಿ ಹೈನುಗಾರಿಕಾ ಸಂಶೋಧನಾ ಕೇಂದ್ರ ಇದೆ. ಬಟ್ ಪ್ರೊಡಕ್ಷನ್ ಎನ್ರಿಚ್ ಅಂತ ತಗೊಂಡ್ರೆ ಉತ್ತರ ಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶ ಲೊಕೇಶನ್ ಅನ್ನು ನೋಡ್ತಾ ಇರೋದು. ಕ್ಲಿಯರ್? ಜೇನು ಸಂಶೋಧನಾ ಕೇಂದ್ರ ಎರಡು ಬೆಸ್ಸಿನ ಜಾಗ ಏನಿದಲ್ಲ, ಒಂದು ಸೆವೆನ್ ಸಿಸ್ಟರ್ ಲೊಕೇಶನ್ ಮಹಾರಾಷ್ಟ್ರ, ಒರಿಜಿನಾಲಿಟಿ ಇದೆ, ಪ್ಯೂರ್ ಸಿಗ್ತದ ಜೇನುತುಪ್ಪ. ಮತ್ತೆ ಇದಕ್ಕೆಲ್ಲ ಏನ್ ಮಾಡ್ತಾರೆ? ಬೆಲ್ಲ ಇಂಥವನ್ನೆಲ್ಲ ಪಾಕವನ್ನ ಹಾಕಿ ಅದನ್ನ ಏನ್ ಮಾಡ್ತಾರೆ? ಕಲಬೆರಕೆ ಮಾಡ್ತಾರೆ. ಹೌದಾ? ಪ್ರಾಫಿಟ್ ಪರ್ಸ್ಪೆಕ್ಟಿವಿಟಿ ಅಂತ ನೋಡ್ತೀವಿ. ಇಲ್ಲೇನಾಗ್ತದೆ ಅಂದ್ರೆ ಒರಿಜಿನಾಲಿಟಿ. ಯಾವಾಗಲೂ ಜೇನುತುಪ್ಪ ಹ್ಯೂಜ್ ಸಿಹಿ ಇರೋದಿಲ್ಲ. ಜೇನುತುಪ್ಪದಲ್ಲಿ ಇರುವಂತಹ ಶುಗರ್ ಕಂಟೆಂಟ್ ಅಂದ್ರೆ ಫ್ರುಕ್ಟೋಸ್ ಇರುತ್ತೆ. ಜೇನುತುಪ್ಪ ಹಣ್ಣು ಇವುಗಳೆಲ್ಲ ಏನಿರ್ತದೆ ಫ್ರುಕ್ಟೋಸ್ ಇರುತ್ತೆ. ಶುಗರ್ ಫ್ರುಕ್ಟೋಸ್ ಇರ್ತದೆ. ಆಕ್ಚುಲಿ ಜೇನುತುಪ್ಪ ತುಂಬಾ ಸಿಹಿ ಇರೋದಿಲ್ಲ.
ಜೇನುತುಪ್ಪ ಸಿಹಿ ಇರ್ತದೆ, ಸ್ವಲ್ಪ ಸ್ವಲ್ಪ ಹುಳಿ ಇರುತ್ತೆ, ನಾಲ್ಗೆ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಲೈಕ್ ಹುಳಿ ಅಂಶ ಸಿಗಬೇಕು, ಅದು ಒರಿಜಿನಾಲಿಟಿ. ಅದು ತುಂಬಾ ಲೈಕ್ ಸ್ವೀಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಮಥಿಂಗ್ ಏನೋ ಮಿಕ್ಸ್ಚರ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಈ ಜೇನುತುಪ್ಪ ಪ್ಯೂರಿಟಿ ಎಲ್ಲಿ ಸಿಗ್ತದೆ ಅಂದ್ರೆ ಅದು ಮಹಾರಾಷ್ಟ್ರ ಮತ್ತೆ ಇಂಡಿಯಾ 7 ಸಿಸ್ಟರ್ ಸ್ಟೇಟ್ಸ್ ಗಳಲ್ಲಿ ಇರುವಂತದ್ದು. ಸಂಶೋಧನಾ ಕೇಂದ್ರ ಇಲ್ಲಿದೆ ಮಹಾರಾಷ್ಟ್ರದ ಒಳಗಡೆ ಇದೆ. ಪೆಟ್ರೋಲಿಯಂ ಮತ್ತು ಅರಣ್ಯ ಸಂಶೋಧನಾ ಕೇಂದ್ರ ಎರಡು ಉತ್ತರಾಖಂಡ ಡೆಹ್ರಾಡೂನ್ ಅಲ್ಲಿ ನೋಡ್ತಾ ಇರೋದು. ಖನಿಜ ಸಂಪನ್ಮೂಲ ಅಂದ್ರೆ ಸಾಕು ಛೋಟಾ ನಾಗ್ಪುರ್ ಪ್ಲಾಟೂನ್ ನೆನಪಿಗೆ ಬರಬೇಕು. ಒಡಿಶಾದ ತನಬಾರ್ ಒಳಗಡೆ ಇದರ ಒಂದು ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ನೋಡ್ತೀರಾ. ಹೈನುಗಾರಿಕೆ ಅಂತ ಹೇಳಿದ್ರೆ ಹರಿಯಾಣದ ಕರ್ನಾಲ್ ಒಳಗಡೆ ಇರುವಂತದ್ದು. ಕರ್ನೂಲ್ ಆಗಿದ್ದು ಕರ್ನಾಲ್, ಹರಿಯಾಣದ ಕರ್ನಾಲ್ ಒಳಗಡೆ ಹೈನುಗಾರಿಕಾ ಸಂಶೋಧನಾ ಕೇಂದ್ರ ಇದೆ. ಲೀಡಿಂಗ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಇರುವಂತದ್ದು. ನಮಗೆ ಲೀಡಿಂಗ್ ಪ್ರೊಡಕ್ಷನ್ ಕೇಳಲ್ಲ, ಎಲ್ಲಿ ರಿಸರ್ಚಿಂಗ್ ಸೆಂಟರ್ ಇದೆ ಅಂತ ಕ್ವಶನ್ ರೈಸ್ ಮಾಡ್ತಾರೆ, ಅದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಕ್ಲಿಯರ್? ಅದೇ ತರ ರೇಷ್ಮೆ ಹತ್ತಿ ಅಂತ ಕನ್ಸಿಡರ್ ಮಾಡಿದ್ರೆ ಮಹಾರಾಷ್ಟ್ರದ ನಾಗ್ಪುರ್ ಒಳಗಡೆ ಅದೊಂದು ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ನೋಡ್ತೀರಾ. ಎದಕ್ಕೆ? ಹತ್ತಿ ಸಂಶೋಧನಾ ಕೇಂದ್ರ. ಯಾಕಂದ್ರೆ ಬ್ಲಾಕ್ ಸಾಯಿಲ್ ಸಿಗ್ತದೆ ಅಂತ ನೋಡಿರೋದು ಬೆಸಾಲ್ಟ್ ಶಿಲೆಯಿಂದ. ಹತ್ತಿ ಸಂಶೋಧನಾ ಕೇಂದ್ರ ಮಹಾರಾಷ್ಟ್ರದ ನಾಗ್ಪುರಲ್ಲಿ ಇರೋದು. ಅದೇ ತರ ರೇಷ್ಮೆ ಸಂಶೋಧನಾ ಕೇಂದ್ರ ಎಲ್ಲಿ ಬರ್ತದೆ ಅಂದ್ರೆ ಕರ್ನಾಟಕದ ಮೈಸೂರು ಒಳಗಡೆ ನೋಡ್ತೀರಾ. ಮತ್ತೆ ಹ್ಯೂಜ್ ಪ್ರೊಡಕ್ಷನ್ 4 ತಳಿಯ ರೇಷ್ಮೆ ಹುಳಗಳು ಸಿಗ್ತದ, ವರ್ಮ್ಸ್ಗಳು ಸಿಗ್ತಾವ. ಆ 4 ತಳಿಯಲ್ಲಿ ಇದಾವೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಿಲಾಂಗ್ಸ್ ಇದಾವೆ. ಬಟ್ ರೇಷ್ಮೆ ಉತ್ಪಾದನೆ ಜಾಸ್ತಿ ಅಂತ ತಗೊಂಡು ಹೇಳಿದ್ರೆ ಚೀನಾ ಇದೆ. ಆದ್ರೆ ಈ 4 ತಳಿಗಳು ಹುಳಗಳೇನಿದಾವಲ್ಲ ನಮ್ಮ ಇಂಡಿಯಾದ ಒಳಗಡೆ ಎಕ್ಸಿಸ್ಟೆನ್ಸ್ ಇದೆ. ಅಂದ್ರೆ ಈ ಒಂದು ಎನ್ವಿರಾನ್ಮೆಂಟಲ್ ಲೊಕೇಶನ್ಗೆ ಅದು ಅಡ್ಜಸ್ಟ್ ಆಗ್ತದೆ, ಬದುಕುಳಿತದ. ಆ ತರ ಏನಿದಾವೆ ಅಂದ್ರೆ 4 ತಳಿ ರೇಷ್ಮೆ ಹುಳುಗಳಿದಾವೆ. ಮತ್ತೆ ಅದಕ್ಕೆ ಹಿಪ್ಪು ನೇರಳೆ ಗಿಡವನ್ನು ಹಾಕ್ತೀರ ಅಂತ ನೋಡ್ತಿರಲ್ಲ. ರೇಷ್ಮೆ ಸಂಶೋಧನಾ ಕೇಂದ್ರ ಅತಿ ಹೆಚ್ಚಾಗಿ ಪ್ರೊಡಕ್ಷನ್ ಕರ್ನಾಟಕದಲ್ಲಿ ನೋಡ್ತಾರೆ. ಫ್ರಮ್ ಇಂಡಿಯಾ ಅಂತ ತಗೊಂಡ್ರೆ ಕರ್ನಾಟಕದ ಮೈಸೂರು ಒಳಗಡೆ ರೇಷ್ಮೆ ಸಂಶೋಧನಾ ಕೇಂದ್ರ ಇದೆ. ಆ 4 ತಳಿ ಹುಳಗಳಿದಾವಲ್ಲ, ವರ್ಮ್ಸ್ ಇದಾವಲ್ಲ, ಅವು ಯಾವ್ದಂತ ಕೇಳ್ತಾರೆ. ಕರ್ನಾಟಕದಲ್ಲಿ ಅದು ಮೇನ್ಲಿ ಅಂದ್ರೆ ಇಂಡಿಯಾದಲ್ಲಿ 4 ತಳಿಗಳು ಬದುಕುಳಿದಾವ. ಅದ್ರೊಳಗಡೆ ನೋಡ್ರಿ ಅಂತ ಹೇಳಿದ್ರೆ ನಾವು ಯೂಶಲಿ ಮಲ್ಬಾರ್ ಅಂತ ನೋಡ್ತೀರಾ. ಇರಿ, ಮೊಗ, ಟಸ, ಮಲ್ಬಾರ್ ಇವೆಲ್ಲ ಎಲ್ಲದಂದ್ರೆ ರೇಷ್ಮೆಗೆ ಸಂಬಂಧಪಟ್ಟ ಹುಳಗಳ ಹೆಸರು. ಇಲ್ಲಿ ನೋಡಿ ರೇಷ್ಮೆ ಸಂಶೋಧನಾ ಕೇಂದ್ರ ಇರ್ಬೇಕಾದ್ರೆ ಕರ್ನಾಟಕದ ಮೈಸೂರಲ್ಲಿ ಇರೋದು. 4 ತರದ ತಳಿ ಇದಾವಲ್ಲ ಹುಳಗಳು, ಯಾವ್ದಂತ ಕೇಳ್ತಾರ, ಯಾವ್ದು ಹೌದು ಯಾವ್ದಿಲ್ಲ ಅಂತ ಕೇಳ್ತಾರೆ. ಅವೇರ್ನೆಸ್ ಇರಬೇಕು. ಕರ್ನಾಟಕದಲ್ಲಿ ಇರಿದ, ಮೊಗ, ಡನ್, ಟಸಾರ್, ಮಲ್ಬರಿಯನ್ನ ನೋಡ್ತೀವಿ. ಹೌದಾ? ಇವು 4 ತರದ ತಳಿಗಳು ನಮ್ಮ ಇಂಡಿಯಾದಲ್ಲಿ ಬದುಕುಳಿತದ. ಬೇರೆ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲಿ ಬದುಕುಳಿಯಂಗಿಲ್ಲ. ಹೌದಾ? ಅದರ ಬೇಸ್ಮೇಲೆ ಕರ್ನಾಟಕ ಅನ್ನೋದು ಯೂಸ್ ಪ್ರೊಡಕ್ಷನ್ ಆಗ್ತದ. ರೇಷ್ಮೆ ಒಳಗಡೆ ಕರ್ಕೊಂಡು ಪರ್ಮಿಷನ್ ಮಾಡಿ ಕೊಡ್ತದೆ ನೋಡ್ತೀರಾ. ಹೌದಾ? ಕರ್ನಾಟಕ ಜಿಯೋಗ್ರಫಿ ಆಗಿರ್ತದೆ, ಹೆಂಗೆ ರೆಡಿ ಆಗ್ತದೆ ಅಂತ ನೋಡ್ತೀರಾ. ಹೌದಾ? ರೇಷ್ಮೆ ಸಂಶೋಧನಾ ಕೇಂದ್ರ ಕರ್ನಾಟಕದ ಮೈಸೂರು ಒಳಗಡೆ ಇರುವಂತದ್ದು. ಕರ್ನಾಟಕ, ಆಂಧ್ರ ಪ್ರದೇಶ, ಅಸ್ಸಾಂ ಏನಿದೆ ಪ್ರೊಡಕ್ಷನ್ ಅಲ್ಲಿ ಎಂದಿಚ್ಚಿದ ರೇಷ್ಮೆ ಸಂಶೋಧನಾ ಕೇಂದ್ರ ಬರ್ತದೆ ಕರ್ನಾಟಕದ ಮೈಸೂರಲ್ಲಿ. ಆ 4 ತರದ ಹುಳಗಳು ಯಾವ್ದು ಬರ್ತದೆ ಅಂತ ನೆನಪಿಟ್ಕೋಬೇಕು. ಇರಿ, ಮೊಗ, ಟಸಾರ್ ಮತ್ತೆ ಮಲ್ಬರಿ. ಹೌದಾ? ಇನ್ನು ಮಾವು ಸಂಶೋಧನಾ ಕೇಂದ್ರ ಅಂತ ತಗೊಂಡ್ರೆ ಆಂಧ್ರ ಪ್ರದೇಶದ ವಿಜಯವಾಡದ ಒಳಗಡೆ ಇರುವಂತದ್ದು. ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಕರ್ನಾಟಕ ಲೀಡಿಂಗ್ ಪ್ರೊಡ್ಯೂಸರ್ ಆಗ್ತಾರೆ. ಮಾವು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮ್ಯಾಂಗೋ ರಿಸರ್ಚಿಂಗ್ ಸೆಂಟರ್, ಅದು ಆಂಧ್ರ ಪ್ರದೇಶದ ವಿಜಯವಾಡದ ಒಳಗಡೆ ಇರೋದು. ರೇಷ್ಮೆ ಅಂದ್ರೆ ಕರ್ನಾಟಕ ಬರ್ತದೆ ಮೈಸೂರು ಒಳಗಡೆ. ಮಾವು ಸಂಶೋಧನಾ ಕೇಂದ್ರ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಇದೆ. ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಕರ್ನಾಟಕ ಲೀಡಿಂಗ್ ಪ್ರೊಡಕ್ಷನ್ ಒಳಗಡೆ ಅಂತ ಹೇಳಿ ನೋಡ್ತೀರಾ. ಹಾಗೆ ಗೋಧಿ ಸಂಶೋಧನಾ ಕೇಂದ್ರ ಅಂತ ಹೇಳಿದ್ರೆ ಇದು ಹರಿಯಾಣದ ಕರ್ನಾಲ್. ಹೋಗಿ ನಿಮಗೆ ಗೋಧಿ ಮತ್ತೆ ರೈಸ್ ಪ್ರೊಡಕ್ಷನ್ ಅಂತ ತಗೊಂಡ್ರೆ ವೀಟ್ ಮತ್ತೆ ರೈಸ್ ಪ್ರೊಡಕ್ಷನ್ ಸೀದಾ ನಮಗೆ ಇಲ್ಲಿ ಹರಿಯಾಣದ ಕರ್ನಾಲ್. ಈ ಪಂಜಾಬ್ ಹರಿಯಾಣ ಲೊಕೇಶನ್ ಅಂದ್ರೆ ಸಾಕು ಏನ್ ನೆನಪಿಗೆ ಬರ್ತದ? ಗ್ರೀನ್ ರೆವಲ್ಯೂಷನ್ ನೆನಪಿಗೆ ಬರ್ತದ. ಹಸಿರು ಕ್ರಾಂತಿ. ಹೌದಾ? MS ಸ್ವಾಮಿನಾಥನ್ ಸೀದಾ ನೆನಪಿಗೆ ಬರಬೇಕು. ಒಂದು ಗ್ರೀನ್ ರೆವಲ್ಯೂಷನ್ ಆಗ್ತದೆ. ಹಸಿರು ಕ್ರಾಂತಿ. ಕ್ರಾಂತಿ ಅಂದ್ರೆ ವಿತ್ ಮಿನಿಮಮ್ ಟೈಮ್ ಡ್ಯೂರೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಇರಬೇಕು. ಕಡಿಮೆ ಕಾಲಾವಧಿ ಟೈಮ್ ಕಮ್ಮಿ ತಗೊಂಡು 1 to 3 ಮಂತ್ಸ್ ಟೈಮ್ ಡ್ಯೂರೇಷನ್ ಒಳಗಡೆ ಹ್ಯೂಜ್ ಪ್ರೊಡಕ್ಷನ್ ಅನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನೋಡ್ತೀರಾ ಕ್ರಾಂತಿ ಅಂತ ಹೇಳಿ. ಅದೇ ತರ ನೀಲಿ ಕ್ರಾಂತಿ ವೈಟ್ ಆಯ್ತು. ದೆನ್ ಇಲ್ಲಿ ನೀವು ನೋಡ್ತಾ ಬರ್ತೀರಾ ಪೆಟ್ರೋಲ್ಗೆ ಸಂಬಂಧಪಟ್ಟ ಆರೆಂಜ್ ಇದೆ. ಮತ್ತೆ ಗ್ರೀನ್ ರೆವಲ್ಯೂಷನ್ ಈ ತರ ರೆವಲ್ಯೂಷನ್ಸ್ ಗಳನ್ನ ನೋಡ್ತೀರಾ. ಹೌದಾ? ವಾಟ್ ಇಸ್ ಮೀನ್ ಬೈ ರೆವಲ್ಯೂಷನ್? ಕ್ರಾಂತಿ ಅಂದ್ರೆ ವಿತ್ ಶಾರ್ಟೆಸ್ಟ್ ಟೈಮ್ ಲಿಮಿಟೇಷನ್ ಅಲ್ಲಿ ಹ್ಯೂಜ್ ಪ್ರೊಡಕ್ಷನ್ ಇರಬೇಕು. ಯಾವ್ದಾದ್ರು ಆಯ್ತು ಅತಿ ಹೆಚ್ಚಾಗಿ ಪ್ರೊಡಕ್ಷನ್ ಬರ್ತದೆ ಅಂತ ಬಂದಾಗ ಅದನ್ನ ರೆವಲ್ಯೂಷನ್ ಅಂತ ನೋಡ್ತೀರಾ. ಆ ತರ ನಮಗೆ ಹಸಿರು ಕ್ರಾಂತಿ ಆಗ್ತದೆ. ಹಸಿರು ಕ್ರಾಂತಿ ರಿಲೇಟೆಡ್ ಅಂತ ತಗೊಂಡ್ರೆ ಕೃಷಿ ಉತ್ಪಾದನೆಗೆ ಸಂಬಂಧಪಟ್ಟ ಇದೆ. ಅಲ್ಲಿ ಗೋಧಿ ಮತ್ತೆ ರೈಸ್ ಪ್ರೊಡಕ್ಷನ್ ಅಂತ ನೋಡ್ತೀರಾ. MS ಸ್ವಾಮಿನಾಥನ್ ಅವರ ವತಿಯಿಂದ ಅಲ್ಲಿ ಏನಾಗ್ತದೆ ಮ್ಯೂಟೇಟ್ ಆಗಿರುತ್ತೆ. ಜೀನ್ ಮ್ಯೂಟೇಟ್ ಆಗಿರುವಂತಹ ಸಸ್ಯವನ್ನು ತಗೊಂಡು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಹರಿಯಾಣದ ಕರ್ನಾಲ್ ಒಳಗಡೆ ಸಂಶೋಧನಾ ಕೇಂದ್ರ ಇದೆ. ಗೋಧಿ ಸಂಶೋಧನಾ ಕೇಂದ್ರ ಹರಿಯಾಣದ ಕರ್ನಾಲ್ ಒಳಗಡೆ ನೋಡ್ತಾ ಇರೋದು. ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಅತಿ ಹೆಚ್ಚು ಪ್ರೊಡಕ್ಷನ್ ಬರುತ್ತೆ ನೋಡಿ. ನಮ್ಮ ಇಂಡಿಯಾದಲ್ಲಿ ನಮಗೆ ಊಟ ಮಾಡಕ್ಕೆ ಫುಡ್ ಸ್ಕಾರ್ಸಿಟಿ ಇದ್ದಾಗ ಏನಾಗ್ತದೆ, ಈ ಒಂದು ಗ್ರೀನ್ ರೆವಲ್ಯೂಷನ್ ಇಂದಾಗಿ ಮತ್ತೆ ಬೇರೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂತ ಲೆವೆಲ್ಗೆ ಹೋಗ್ತದೆ ಇಂಡಿಯಾ. ಬಿಕಾಸ್ ಆಫ್ ದಿ ಗ್ರೀನ್ ರೆವಲ್ಯೂಷನ್ ಅಂತ ನೋಡ್ತೀರಾ. ಹಸಿರು ಕ್ರಾಂತಿಯಿಂದಾಗಿನೇ ನಮ್ಮಲ್ಲಿ ಫುಡ್ ಸ್ಕಾರ್ಸಿಟಿ ಆದಾಗ ನಾವೇ ಬೇರೊಂದು ದೇಶದಿಂದ ಆಮದು ಮಾಡಿ ತಿನ್ನುವಂತ ಪರಿಸ್ಥಿತಿ ಇದ್ದಾಗ ಆ ಗ್ರೀನ್ ರೆವಲ್ಯೂಷನ್ ಇಂದಾಗಿ ನಾವು ನಮಗೆ ಮಿಕ್ಕಿ ಬೇರೊಂದು ದೇಶಕ್ಕೆ ಏನು ಮಾಡ್ತೀವಿ, ಎಕ್ಸ್ಪೋರ್ಟ್ ಲೆವೆಲ್ ಮಾಡುವಂತ ಹಂತಕ್ಕೆ ಬರ್ತೀವಿ. ಅಂದ್ರೆ ಎಷ್ಟು ಮಟ್ಟಿಗೆ ಹಸಿರು ಕ್ರಾಂತಿ ಆಗಿರಬಹುದು ಅಂತ ಯೋಚನೆ ಮಾಡಬಹುದು. ಹೌದಾ? ಇದರ ಗೋಧಿ ಸಂಶೋಧನಾ ಕೇಂದ್ರ ಬರ್ತದೆ ಹರಿಯಾಣದ ಕರ್ನಾಲ್ ಒಳಗಡೆ ಇರುವಂತದ್ದು. ವೀಟ್ ಪ್ರೊಡಕ್ಷನ್ ಅತಿ ಹೆಚ್ಚಿರೋದು ಈಗ ಪ್ರೆಸೆಂಟ್ಲಿ ಉತ್ತರ ಪ್ರದೇಶ, ಪಂಜಾಬ್ ಮತ್ತೆ ಹರಿಯಾಣದ ಒಳಗಡೆ ನೋಡ್ತೀರಾ. ಬಟ್ ಈ ವೀಟ್ ರಿಸರ್ಚಿಂಗ್ ಸೆಂಟರ್ ಎಲ್ಲಿ ಬರ್ತದೆ? ಹರಿಯಾಣದ ಕರ್ನಾಲ್ ಒಳಗಡೆ ಅಂತ ನೋಡ್ತೀರಿ. ಇದೇ ತರ ನೋಡಿ ಇಲ್ಲಿ ಹವಾಮಾನ ಮತ್ತು ವಾಯುಗುಣ ಸಂಶೋಧನಾ ಕೇಂದ್ರ ಇದೆ. ಮತ್ತೆ ಕ್ಲೈಮೇಟಾಲಜಿ ಸಂಬಂಧಪಟ್ಟಿರುವ ಹಾಗೆ ಇದು ನಾವು ನೋಡಿದ್ರೆ ಮಹಾರಾಷ್ಟ್ರದ ಪೂರ್ಣ ಒಳಗಡೆ ನೋಡ್ತೀವಿ. ನಾನು ಹವಾಮಾನ ವಾಯುಗುಣ ಸಂಶೋಧನಾ ಕೇಂದ್ರ ಇದೆ. ಬ್ರಾಡ್ಕಾಸ್ಟಿಂಗ್ ಎಲ್ಲ ಆಗ್ತಾರಲ್ಲ, ಈಗ ಎಷ್ಟು ಮಳೆ ಬರ್ತದೆ ಅಂತ ಎಲ್ಲ ನಾವೇ ಗೆಸ್ ತಗೋತೀವಿ. ಯಾಕಂದ್ರೆ ಎಲ್ಲ ಗೂಗಲ್ ಇಮೇಜಿಂಗ್ ಬೇಸಿಸ್ ನಲ್ಲಿ ನೋಡ್ತೀವಿ. ಅದಕ್ಕೆಲ್ಲ ಇನ್ಫಾರ್ಮೇಷನ್ ಎಲ್ಲಿಂದ ಬರ್ತಿದೆ ಅಂದ್ರೆ ಮಹಾರಾಷ್ಟ್ರದ ಪೂರ್ಣದ ಒಳಗಡೆ ಹವಾಮಾನ ಮತ್ತು ವಾಯುಗುಣ ಸಂಶೋಧನಾ ಕೇಂದ್ರ ಇದೆ ಅಂದ್ರೆ ಮಹಾರಾಷ್ಟ್ರದ ಪೂರ್ಣದ ಒಳಗಡೆ ಇರುವಂತದ್ದು. ಅದೇ ತರ ನಮಗೆ ಚರ್ಮ ಸಂಶೋಧನಾ ಕೇಂದ್ರ ಇಲ್ಲಿ ಬರ್ತದೆ ಅಂದ್ರೆ ತಮಿಳುನಾಡಿನ ಚೆನ್ನೈ ಓಪಿಗ ನೆನಪಿಗೆ ಬರ್ತದ. ತಮಿಳುನಾಡಿನಲ್ಲಿರುವಂತಹ ಟುಟಕೋರಿನ್ ಬಂದರಿನ ಮುಖಾಂತರವಾಗಿ ಚರ್ಮದ ವಸ್ತುಗಳೆಲ್ಲ ಎಕ್ಸ್ಪೋರ್ಟ್ ಆಗ್ತಿತ್ತು. ಹೌದಾ? ಅದನ್ನ ರಫ್ತು ಮಾಡ್ತಿದ್ರು. ಇಲ್ಲಿ ತಮಿಳುನಾಡಿನ ಪೋರ್ಟಿಂದ ಮತ್ತು ಆಂಧ್ರ ಪ್ರದೇಶ ನಾಡಿನ ಪೋರ್ಟಿಂದ ಏನಾಗ್ತಿದೆ ಅಂದ್ರೆ ಈ ಚರ್ಮದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಹೌದಾ? ಅದಕ್ಕೆ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ತಮಿಳುನಾಡಿನ ಚೆನ್ನೈ ಲೊಕೇಶನ್ ಇದೆ. ಹವಾಮಾನ ವಾಯುಗುಣ ಸಂಶೋಧನಾ ಕೇಂದ್ರ ಇದು ಮಹಾರಾಷ್ಟ್ರದ ಪೂರ್ಣ ಒಳಗಡೆ. ಚರ್ಮ ಸಂಶೋಧನಾ ಕೇಂದ್ರ ತಮಿಳುನಾಡಿನ ಚೆನ್ನೈಯಲ್ಲಿ ನೋಡ್ತೀವಿ. ಹಾಗೆ ಕೃಷಿ ಸಂಶೋಧನಾ ಕೇಂದ್ರ ಆಯಿತು. ಮತ್ತೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಕೇಂದ್ರ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಅನ್ನು ನೋಡ್ತೀವಿ. ICMR ಅಂತ ಹೇಳಿ ನೋಡೋದು ದೆಹಲಿ ಒಳಗಡೆ ಬರ್ತಿದೆ. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತ ನೋಡ್ತೀರಾ. ಅದು ಭಾರತೀಯ ವೈದ್ಯಕೀಯ ಸಂಶೋಧನಾ ಕೇಂದ್ರ ಮೆಡಿಕಲ್ ರಿಸರ್ಚ್ ಸೆಂಟರ್ ಎಲ್ಲಿದೆ? ದೆಹಲಿ ಒಳಗಡೆ ಇದೆ. ಅದೇ ತರ ಕೃಷಿ ಸಂಶೋಧನಾ ಕೇಂದ್ರ ಎಲ್ಲಿ ಬರ್ತದೆ? ದೆಹಲಿ ಒಳಗಡೆ ಸೆಂಟರ್ ಇರುವಂತದ್ದು. ಅಗ್ರಿಕಲ್ಚರಲ್ ರಿಸರ್ಚಿಂಗ್ ಸೆಂಟರ್ ಮತ್ತೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತ ತಗೊಂಡಾಗ ಅದು ದೆಹಲಿ ಒಳಗಡೆ ಇದೆ. ಎರಡು ದೆಹಲಿಯಲ್ಲಿ ಇರುವಂತದ್ದು. ಅದೇ ತರ ನಮಗೆ ಶೇಂಗಾ ಪ್ರೊಡಕ್ಷನ್ ಅಂತ ತಗೊಂಡ್ರೆ ಗುಜರಾತ್ನ ಜುನಾಗಢ್ ಒಳಗಡೆ ಇದು ರಿಸರ್ಚಿಂಗ್ ಸೆಂಟರ್ ಇದೆ ಅಂತ ನೋಡ್ತೀರಾ. ಶೇಂಗಾ ಸಂಶೋಧನಾ ಕೇಂದ್ರ. ಅದೇ ತರ ಆಲೂಗಡ್ಡೆ ತರ ಸುಮಾರು ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಬರುತ್ತೆ. ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಇಲ್ಲಿ ಬರ್ತದೆ ದೆಹಲಿ ಒಳಗಡೆ ಇದೆ. ಹಾಗೆ ಶೇಂಗಾ ಸಂಶೋಧನಾ ಕೇಂದ್ರ ಅಂತ ಹೇಳಿದ್ರೆ ಗುಜರಾತ್ನ ಜುನಾಗಢಲ್ಲಿ ಇರುವಂತದ್ದು. ಆಲೂಗೆಡ್ಡೆ ಸಂಶೋಧನಾ ಕೇಂದ್ರ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಬರುತ್ತೆ. ಆಲೂಗೆಡ್ಡೆ ಇರೋದು ಸಂಶೋಧನಾ ಕೇಂದ್ರ ಹಿಮಾಚಲ ಪ್ರದೇಶದ ಶಿಮ್ಲಾ. ದೆನ್ ಈ ಶೇಂಗಾ ಸಂಶೋಧನಾ ಕೇಂದ್ರ ಬರ್ತದೆ ಗುಜರಾತ್ನ ಜುನಾಗಢಲ್ಲಿ ನೋಡ್ತೀವಿ. ಓವರಾಲ್ ಕೃಷಿ ಸಂಶೋಧನಾ ಕೇಂದ್ರ ಬರ್ತದೆ ದೆಹಲಿ ಒಳಗಡೆ ಇದೆ. ಮೆಡಿಕಲ್ ರಿಸರ್ಚಿಂಗ್ ಸೆಂಟರ್ ದೆಹಲಿ ಒಳಗಡೆ ನೋಡ್ತೀವಿ. ಹಾಗೆ ಅಕ್ಕಿ ಸಂಶೋಧನಾ ಕೇಂದ್ರ ಅಂತ ಹೇಳಿದ್ರೆ ಕಟಕ್. ಕಟಕ್ ಎಲ್ಲಿ ಬರ್ತದೆ? ಒಡಿಸಾದಲ್ಲಿ ಬರುತ್ತೆ. ಒಡಿಸಾದ ಕಟಕ್ ಒಳಗಡೆ ರೈಸ್ ರಿಸರ್ಚಿಂಗ್ ಸೆಂಟರ್ ಅನ್ನು ನೋಡುವಂತದ್ದು. ಒಡಿಸಾದ ಕಟಕ್ ಅಲ್ಲಿ ಅಕ್ಕಿ ಸಂಶೋಧನಾ ಕೇಂದ್ರ ಇದೆ. ಶೇಂಗಾ ಅಂದ್ರೆ ಗುಜರಾತ್ನ ಜುನಾಗಢ್, ಆಲೂಗೆಡ್ಡೆ ಅಂತ ತಗೊಂಡ್ರೆ ಹಿಮಾಚಲ ಪ್ರದೇಶದ ಶಿಮ್ಲಾ ಕೇಂದ್ರ, ಒಡಿಸಾದ ಕಟಕಲ್ಲಿ ಇರುವಂತದ್ದು. ಹಾಗೆ ಕೇಂದ್ರೀಯ ಗಣಿಗಾರಿಕೆ ಮತ್ತು ಇಂಧನ ಸಂಶೋಧನಾ ಕೇಂದ್ರ ಪೆಟ್ರೋಲಿಯಂ ಬೇರೆ, ಇಲ್ಲಿ ಗಣಿಗಾರಿಕೆ ವರ್ಷನಲ್ಲಿ ಕೇಂದ್ರೀಯ ಗಣಿಗಾರಿಕೆ ಮತ್ತು ಇಂಧನ ಸಂಶೋಧನಾ ಕೇಂದ್ರ ಜಾರ್ಖಂಡ್ನ ಧನ್ಬಾದ್ ಒಳಗಡೆ ಇರುವಂತದ್ದು. ಈಗ ನಾವು ಮೈನಿಂಗ್ ಅಂತ ತಗೋತಿರಲ್ಲ ಅಂದ್ರೆ ಗಣಿಗಾರಿಕೆ ಮಾಡುವಂತ ವಿಧಾನದ ವರ್ಷನಲ್ಲಿ ಜಾರ್ಖಂಡ್, ಛತ್ತೀಸ್ಗಢ, ಅದೇ ಛೋಟಾ ನಾಗ್ಪುರ್ ಪ್ಲಾಟಿ ನೋಡ್ತೀವಿ. ಆ ಬೆಸಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಕೇಂದ್ರೀಯ ಗಣಿಗಾರಿಕೆ ಇಂಧನ ಸಂಶೋಧನಾ ಕೇಂದ್ರ ಇದೆ. ಅದು ಜಾರ್ಖಂಡ್ನ ಧನಬಾದ್ ಒಳಗಡೆ ಇರುವಂತದ್ದು. ಇನ್ನು ಮೆಡಿಕಲ್ ರಿಸರ್ಚ್ ಅಂದ್ರೆ ದೆಹಲಿ ಒಳಗಡೆ ಅಂತ ನೋಡ್ತೀರಾ. ಸೆಂಟ್ರಲ್ ಡ್ರಗ್ ಲ್ಯಾಬೋರೇಟರಿ ಅಂತ ತಗೊಂಡ್ರೆ ಅಂತ ಹೇಳಿದ್ರೆ ಅದು ಕೋಲ್ಕತ್ತಾದಲ್ಲಿ ಇದೆ.
ನನಗೆ ಆಕ್ಚುಲಿ ಮಹಾರಾಷ್ಟ್ರದ ಲೊಕೇಶನ್ ಏನಿದಲ್ಲ ಅತಿ ಹೆಚ್ಚಾಗಿ ಅಲ್ಲಿಂದ ಪ್ರೊಡಕ್ಷನ್ ಮೆಡಿಸಿನ್ಸ್ ಅಂತ ತಗೊಂಡಾಗ ಅಲ್ಲಿಂದ ಪ್ರೊಡಕ್ಷನ್, ಮತ್ತೆ ತೆಲಂಗಾಣದ ಹೈದರಾಬಾದ್ ಲೊಕೇಶನ್ ಅಲ್ಲಿಂದ ಮೆಡಿಕಲ್ ಇನ್ರಿಟನ್ ಔಷಧ ಡ್ರಗ್ಸ್ ಅಂತ ತಗೊಂಡಾಗ ಪ್ರೊಡಕ್ಷನ್ ಎನ್ರಿಚ್ ಇರುವಂತ ಏರಿಯಾ ಅದು. ಅಲ್ಲಿ ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿ ಇರ್ತದೆ ಅದು ಕೋಲ್ಕತ್ತಾದಲ್ಲಿ ಇದೆ. ಮತ್ತೆ ಅದು ಡಿಫರ್ ಆಗ್ತದೆ, ಸೆಂಟರ್ಸ್ ಡಿಫರ್ ಆಗ್ತದೆ. ಜಾಸ್ತಿ ಇರುವಂತ ಮೆಡಿಕಲ್ ಕಂಟೆಂಟ್ ಸ್ಟೋರ್ಸ್ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಇರೋದೇ ಬೇರೆ ಕಡೆಗೆ, ಬಟ್ ಇರುವಂತ ಲ್ಯಾಬೊರೇಟರಿ ಬೇರೆ ಕಡೆ. ಸ್ವಲ್ಪ ಅವೇರ್ನೆಸ್ ತಗೊಳ್ಳಿ. ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿ ಇದೆ ಅಂದ್ರೆ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದಲ್ಲಿ ಇರುವಂತದ್ದು. ಬಾಬಾ ಅಟಾಮಿಕ್ ರಿಸರ್ಚಿಂಗ್ ಸೆಂಟರ್ ಇದೆ, ಅದು ಮಹಾರಾಷ್ಟ್ರದ ಮುಂಬೈ ಒಳಗಡೆ ಇದೆ ಅಂತ ನೋಡ್ತೀರಾ. ಬಾಬಾ ಅಟಾಮಿಕ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಗೆ ಸಂಬಂಧಪಟ್ಟಿರೋ ಹಾಗೆ ಅದು ಮಹಾರಾಷ್ಟ್ರದ ಮುಂಬೈಯಲ್ಲಿ ಇದೆ ಅಂತ ನೋಡ್ತೀವಿ. ಕೋಮಿ ಜಹಾಂಗೀರ್ ಬಾಬಾ ಇನಿಷಿಯೇಟರ್ ಅಂತ ನೋಡಿದ್ರಲ್ಲ, ನೆನಪಿಗೆ ಬರ್ತದೆ. ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿ ಅದು ಕೋಲ್ಕತ್ತಾದಲ್ಲಿ ಇದೆ. ಐಸಿಎಂಆರ್ ಅಂತ ತಗೊಂಡ್ರೆ ಮೆಡಿಕಲ್ ರಿಸರ್ಚ್ ದೆಹಲಿ ಒಳಗಡೆ ನೋಡ್ತೀರಿ. ಮತ್ತೆ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ದೆಹಲಿ ಒಳಗಡೆ ಇದೆ. ಶೇಂಗಾ ಅಂದ್ರೆ ಜುನಾಗಢ ಇಲ್ಲಿ ಬರ್ತದೆ ಗುಜರಾತ್ ಅಲ್ಲಿ. ಶಿಮ್ಲಾ ಇಲ್ಲಿ ಬರ್ತದೆ ಹಿಮಾಚಲ ಪ್ರದೇಶದಲ್ಲಿ. ಆಲೂಗಡ್ಡೆ ಸಂಶೋಧನಾ ಕೇಂದ್ರವನ್ನು ನೋಡೋದು. ಅಕ್ಕಿ ಸಂಶೋಧನಾ ಕೇಂದ್ರ ಒಡಿಶಾದ ಕಟಕಲ್ಲಿ ಇದೆ. ಅದೇ ತರ ಕಾಲರಾ ರೋಗ ಅಂತ ತಗೊಂಡ್ರೆ ಅಂತ ಹೇಳಿದ್ರೆ ಅದು ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ಒಳಗಡೆ ಇದೆ. ಕಾಲರಾ ರಿಸರ್ಚಿಂಗ್ ಸೆಂಟರ್. ಈ ತರ ಏನಾಗ್ತದೆ, ಸುಮಾರು ಡಿಸೀಸ್ ಗಳ ರಿಸರ್ಚಿಂಗ್ ಸೆಂಟರ್ ಇದೆ. ಅಂದ್ರೆ ಯಾಕೆ ಕಾಲರಾ ಅಂತ ಹೇಳಿದ್ರೆ ಒಂದ್ ಏನಾರ ಕಾಲರಾ ರೋಗ ಒಂದು ಏರಿಯಾದಲ್ಲಿ ಅಫೆಕ್ಟ್ ಆಯ್ತಂದ್ರೆ ಎಂಟೈರ್ ಆ ಒಂದು ಏರಿಯಾ ಅಫೆಕ್ಟ್ ಆಗುವಂತ ಚಾನ್ಸಸ್ ಇರ್ತದೆ. ಅದಕ್ಕೆ ಕಾಲರಾ ರಿಸರ್ಚಿಂಗ್ ಸೆಂಟರ್ ಇಂಪಾರ್ಟೆಂಟ್ ಆಗ್ತದೆ ಕೋಲ್ಕತ್ತಾದಲ್ಲಿ ಅಂತ ನೋಡ್ತೀರಾ. ಅದು ಬ್ಯಾಕ್ಟೀರಿಯಲ್ ಡಿಸೀಸ್. ಅದು ಕಾಲರಾ ಅಂತ ತಗೊಂಡ್ರೆ ವಿಬ್ರಿಯೋ ಕಾಲರಾ ಅಂತ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಅದು ನೀರಿಂದ ಕಲುಷಿತವಾದಂತ ನೀರು ಅದ್ರ ಮುಖಾಂತರವಾಗಿ ಬಾಡಿ ಆಹಾರದ ಮುಖಾಂತರವಾಗಿ ಹೆಂಗೋ ಬಾಡಿಗೆ ಸೇರ್ತದೆ. ಅದು ಫುಡ್ ಅನ್ಹೈಜಿನಿಕ್ ಫುಡ್ ಬೇಸಿನಲ್ಲಿ ಬಾಡಿ ಸೇರ್ತದೆ. ಲೂಸ್ ಮೋಷನ್ ಆಗೋದು, ಹೊಟ್ಟೆ ನೋವು ಬರುತ್ತೆ, ಸ್ಟಮಕ್ ಪೇನ್, ಮತ್ತೆ ಎಂಟೈರ್ ಬಾಡಿ ಎನರ್ಜಿ ಕುಸಿತ ಆಗ್ತದೆ. ಯಾಕಂದ್ರೆ ಬಾಡಿ ಡಿಹೈಡ್ರೇಟ್ ಆಗ್ತದೆ. ಈ ತರ ದಿನ ನದಿ ಮೂಲಗಳಿಂದ ಏನಾಗ್ತದೆ, ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಬರುತ್ತೆ ಕಲುಷಿತವಾದ ನೀರು ಮತ್ತೆ ಆಹಾರ ಸೇವನೆಯಿಂದ. ಈ ಒಂದು ಡೈರಿಯಾ ಪ್ರಾಬ್ಲಮ್ ಇರ್ತದೆ, ಆ ತರ ಇರುವಂತದ್ದು ಕಾಲರಾ ಸಿಂಪ್ಟಮ್ಸ್ ಅಂತ ತಗೊಂಡ್ರೆ. ಅದಕ್ಕೆ ಏನಾದ್ರು ಒಂದು ಜಾಗದಲ್ಲಿ ಏನಾದ್ರು ಅಫೆಕ್ಟ್ ಆಗಿದ್ರೆ ಎಂಟೈರ್ ಏರಿಯಾ ಲೊಕೇಶನ್ ಸಮಟೈಮ್ಸ್ ಹಬ್ಬತಾ ಇರುತ್ತೆ. ಆ ತರ ಕಾಲರಾ ಬ್ಯಾಕ್ಟೀರಿಯಲ್ ಡಿಸೀಸ್. ಇದು ವಿಬ್ರಿಯೋ ಕಾಲರಾ ಬ್ಯಾಕ್ಟೀರಿಯಾದಿಂದ ಬರುತ್ತೆ ರೋಗ. ಆ ರೋಗದ ರಿಸರ್ಚಿಂಗ್ ಸೆಂಟರ್ ಎಲ್ಲಿದೆ ಅಂದ್ರೆ ಕೋಲ್ಕತ್ತಾದ ಒಳಗಡೆ ಇರುವಂತದ್ದು. ಟಿಬಿ ರಿಸರ್ಚಿಂಗ್ ಸೆಂಟರ್ ನೋಡ್ತೀರಾ. ಟಿಬಿ ಅಂದ್ರೆ ಟ್ಯುಬರ್ಕ್ಯುಲೋಸಿಸ್ ಅಂತ ಹೇಳ್ತೀರಿ. ಈ ಟ್ಯುಬರ್ಕ್ಯುಲೋಸಿಸ್ ಟಿಬಿ ರೋಗ ತಗೊಂಡ್ರೆ ಅದಕ್ಕೆ ಸಂಶೋಧನಾ ಕೇಂದ್ರ ಇದು ಬ್ಯಾಕ್ಟೀರಿಯಲ್ ಸಿಂಪ್ಟಮ್ಸ್ ಅಂತ ಡಿಸೀಸ್ ಅಂತ ನೋಡ್ತೀರಾ. ಟಿಬಿ ಆ ರಿಸರ್ಚಿಂಗ್ ಸೆಂಟರ್ ಎಲ್ಲಿದೆ, ತಮಿಳುನಾಡಿನ ಚೆನ್ನೈ ಒಳಗಡೆ ಇರುವಂತದ್ದು. ಮತ್ತೆ ಬಹಳ ಅಟಮಾರಿ ಬ್ಯಾಕ್ಟೀರಿಯಾ, ಅದು ಬೇಗ ಹೋಗಂಗಿಲ್ಲ ಟಿಬಿ ಕಾಯಿಲೆ ಬಂತಂದ್ರೆ. ಅದು ಸುಮಾರು ಒಂದು 6 ರಿಂದ 8 ತಿಂಗಳ ಕಾಲ ದೀರ್ಘವಾಗಿ ಸತತವಾಗಿ ಏನಾಗ್ತದೆ, ಆ ಬ್ಯಾಕ್ಟೀರಿಯಾ ದೇಹದಲ್ಲೇ ಉಳಿತಾ ಇರುತ್ತೆ. ಹಾರ್ಟ್ ಒಣಕೆ ಬರೋದು, ಬಟ್ ಕಫದ ಜೊತೆಗೆ ಸಮಟೈಮ್ಸ್ ಬ್ಲಡ್ ನೋಡ್ತಾ ಬರ್ತೀರಿ. ಈ ತರ ಟಿಬಿ ಸಿಂಪ್ಟಮ್ಸ್ ಗಳಿದಾವೆ. ಟಿಬಿ ಅಂದ್ರೆ ಟ್ಯುಬರ್ಕ್ಯುಲೋಸಿಸ್ ಅಂತ ನೋಡ್ತೀರಿ. ಇಲ್ಲಿ ಟಿಬಿ ರಿಸರ್ಚಿಂಗ್ ಸೆಂಟರ್ ಎಲ್ಲಿ ಬರ್ತದೆ, ಚೆನ್ನೈ ಒಳಗಡೆ ಇದೆ. ಅದೇ ತರ ಟೆಲಿಕಮ್ಯುನಿಕೇಶನ್ ಅಲ್ಲಿ ಬರ್ತದೆ ದೆಹಲಿ ಒಳಗಡೆ. ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವ ಟೆಲಿಕಮ್ಯುನಿಕೇಶನ್ ರಿಸರ್ಚಿಂಗ್ ಸೆಂಟರ್ ಇರೋದು ದೆಹಲಿ ಒಳಗಡೆ ನೋಡ್ತಾ ಬರ್ತೀವಿ. ಇಷ್ಟೇನಿದಾವಲ್ಲ ರಿಸರ್ಚಿಂಗ್ ಸೆಂಟರ್. ಈ ತರ ಲೈಕ್ ಮೆಡಿಕಲ್ ರಿಸರ್ಚ್ ಅಂತ ಬಂದ ಇರೋ ರೋಗಗಳಿಗೆ. ಅದೇ ತರ ನಾವು ನಾಕೋ ಅಂತ ನೋಡ್ತೀರಾ. ನಾಕೋ ನ್ಯಾಷನಲ್ ಏಡ್ಸ್ ಕಂಟ್ರೋಲಿಂಗ್ ಆರ್ಗನೈಸೇಷನ್ ಇದೆ. ನಾಕೋ ನಾಟ್ ನಾಟೋ. ನಾಕೋ ಏಡ್ಸ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಬೇರೆ, ಅದನ್ನ ಲೈಕ್ ನಿಯಂತ್ರಣಕ್ಕೆ ತರಬೇಕಲ್ಲ ಏಡ್ಸ್ ರೋಗವನ್ನ. ಸೊ ದಟ್ ಆ ತರ ಏನಾಗ್ತದೆ ಕಂಟ್ರೋಲಿಂಗ್ ಸೆಂಟರ್ಸ್ ಈ ತರ ನೋಡ್ತೀವಿ ಮಹಾರಾಷ್ಟ್ರದ ಒಳಗಡೆ ಇರುವಂತದ್ದು. ಹಾಗೆ ಮೆಡಿಕಲ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೆಲವೊಂದು ಸೆಂಟರ್ಸ್ಗಳು ಬರ್ತದೆ. ಅಗ್ರಿಕಲ್ಚರಲ್ ಬೇಸಿನಲ್ಲಿ ನೋಡ್ತೀವಿ. ಶೇಂಗಾ ಆಯ್ತು, ಆಲೂಗಡ್ಡೆ ಆಯ್ತು, ಹೌದಾ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆಲ್ಲ ಸೆಣಬು, ಹತ್ತಿ, ಮಸಾಲೆ ಪದಾರ್ಥ, ಮತ್ತೆ ಜೇನು ಸಂಶೋಧನಾ ಕೇಂದ್ರ. ಇವು ಆಡು, ಶೇಂಗಾ ಬೀಜವನ್ನೆಲ್ಲ ಕೇಳೋದು ಕಮ್ಮಿ ಆಯ್ತಾ. ಅದು ಬಿಟ್ಟು ನಾವು ಇಲ್ಲಿ ಝೋನ್ಸ್ ಅಂತ ನೋಡ್ತೀವಿ. ಮಸಾಲೆ ಝೋನ್ಸ್ ಅಂತ ನೋಡಿದ್ರಿ, ಕಾಫಿ ಝೋನ್ಸ್ ಅಂತ ನೋಡಿದ್ರಿ. ದನಿ ಜೇನು ತುಪ್ಪ ಸಿಗೋದು 2 ಝೋನಲ್ಲಿ ಪ್ಯೂರಿಟಿ ಇರೋದು ಅಂತ ಝೋನ್ಸ್ಗಳ ಬಗ್ಗೆ ಕ್ವಶ್ಚನ್ ರೈಸ್ ಮಾಡ್ತಿರ್ತಾರೆ. ಅಲ್ಲಿ ಅವೇರ್ನೆಸ್ ಇರಬೇಕು. ಕ್ಲಿಯರ್. ಇದೇನಾಗ್ತದೆ ಭಾರತದ ಸಂಶೋಧನಾ ಕೇಂದ್ರಗಳು. ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಬೈ ರಿಪಿಟೇಷನ್. ಅದೇ ರಿವಿಷನ್ ರಿಪಿಟೇಷನ್. ಪದೇ ಪದೇ ರಿಪಿಟೇಷನ್ ತಗೋತಿದ್ರೆ ಅಂತ ಹೇಳಿದ್ರೆ ನೆನಪಿಗೆ ಬರುತ್ತೆ. ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರಲ್ಲಿ ಇದೆ, ಹೆಸರು ಬೆಟ್ಟದ ಒಳಗಡೆ ಇರುವಂತದ್ದು. ಚಿಕ್ಕಮಗಳೂರು ಒಳಗಡೆ ತಗೊಂಡ್ರೆ ಕಾಫಿ ಸಂಶೋಧನಾ ಕೇಂದ್ರ ಇದೆ. ಮಸಾಲೆ ಅಂದ್ರೆ ಸೀದಾ ಕೇರಳದ ಕಲ್ಲಿಕೋಟೆ ಲೊಕೇಶನ್ಗೆ ಹೋಗಬೇಕು, ಕೋಜಿಕೋಡ್ ಡಿಸ್ಟ್ರಿಕ್ಟ್ಗೆ, ಹೌದಾ. ಒಡಿಶಾದ ಕಟಕ್ ಒಳಗಡೆ ಅಕ್ಕಿ ಸಂಶೋಧನಾ ಕೇಂದ್ರ ಇದೆ. ಐಸಿಎಂಆರ್ ಮೆಡಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಟೆಲಿಕಮ್ಯುನಿಕೇಶನ್ ಅಂತ ತಗೊಂಡ್ರೆ ಸೀದಾ ದೆಹಲಿಗೆ ಹೋಗಬೇಕು, ಹೌದಾ. ಅದೇ ತರ ಪೆಟ್ರೋಲಿಯಂ ಮತ್ತು ಅರಣ್ಯ ಸಂಶೋಧನಾ ಕೇಂದ್ರ ಅಂತ ಹೇಳಿದ್ರೆ ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರ ಉತ್ತರ ಕನ್ನಡ ಡೆಹರಾಡೂನ್ ಲೊಕೇಶನ್ ಅಲ್ಲಿ ಇರುವಂತದ್ದು. ಇದು ಬೈ ಪ್ರಾಕ್ಟೀಸ್ ಆಗ್ತದೆ. ಪದೇ ಪದೇ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ನೆನಪಿಗೆ ಉಳಿತದೆ. ಕ್ಲಿಯರ್. ಇದಕ್ಕೆಲ್ಲ ಯೂಸ್ ಆಗ್ತದಲ್ಲ, ಫಸ್ಟ್ ಟೈಮ್ ಕೇಳ್ತಿದೆ ಅಂತ ಬಂದಾಗ ಅದು ಯೂಸ್ ಆಗ್ತದ. ಪದೇ ಪದೇ ರಿವಿಷನ್ ತಗೋಬೇಕು. ಕ್ಲಿಯರ್. ಹೋಗಿ ಇಲ್ಲಿಗೆ ಹೋಲ್ಡ್ ಮಾಡಿ ಇಡುವ. ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಾಲ್ ಮಾಡಿಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚಾಟ್ ಬಾಕ್ಸ್ ಬರ್ತದೆ ನೋಡುವ. ಚಾಟ್ ಬಾಕ್ಸ್ ಬಂದ್ರೆ ಮಾತ್ರ ನಾನು ಕ್ಯಾರಿ ಮಾಡ್ತೇನೆ. ಅದರ್ವೈಸ್ ಕ್ಲಾಸ್ ಕೇಳಿರಾ ದನ್ ಇದು ಬಿಟ್ಟರೆ ಇದೊಂದು ವೈದ್ಯಕ ಸಂಶೋಧನಾ ಕೇಂದ್ರ ನ್ಯೂ ದೆಹಲಿಯಲ್ಲಿ ಇದೆ. ಟೆಲಿಕಮ್ಯುನಿಕೇಶನ್ ಅಂದ್ರೆ ದೆಹಲಿ ಲೊಕೇಶನ್ ಅಲ್ಲಿ ನೋಡ್ತೀರಾ, ಹೌದಾ. ಇದು ಬಿಟ್ಟು ಮೆಡಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ತಗೊಂಡ್ರೆ ಅಂತ ಹೇಳಿದ್ರೆ ಕಾಲರಾ ರೋಗ, ಟಿಬಿ ರೋಗ, ಹಂಗೆ ಏಡ್ಸ್ ರೋಗ ಈ ತರ ಸೆಂಟರ್ಸ್ ಗಳು ಬರ್ತದ. ಕಾಲರಾ ರೋಗದ ಸೆಂಟರ್ ಕೋಲ್ಕತ್ತಾದಲ್ಲಿ ಇರುವಂತದ್ದು ವೆಸ್ಟ್ ಬೆಂಗಾಲ್. ಟಿಬಿ ರಿಸರ್ಚಿಂಗ್ ಸೆಂಟರ್ ಅಂದ್ರೆ ಚೆನ್ನೈಯಲ್ಲಿ ಸಿಗ್ತದ. ಹಾಗಾದ್ರೆ ಕಾಲರಾ ಟಿಬಿ ಎಂತ ಒಂದು ಡಿಸೀಸ್, ವೈರಸ್, ಬ್ಯಾಕ್ಟೀರಿಯಾ, ಫಂಗಿ, ದೆನ್ ಪ್ರೋಟೋಜೋವಾ. ಯಾವುದರಿಂದ ಬರ್ತದ ಕಾಲರಾ ರೋಗ, ಟಿಬಿ ರೋಗ ಆಯ್ತು, ವೈರಸ್ ಇಂದ, ಬ್ಯಾಕ್ಟೀರಿಯಾದ ಸಿಂಪ್ಟಮ್ಸ್, ದೆನ್ ಫಂಗಿ ಕೊಳೆತೀನಿ ಅಂತಿರಲ್ಲ ಅದು ಪ್ರೋಟೋಜೋವಾ. ಆಪ್ಷನ್ ABCD. ಯಾವುದರಿಂದ ಕಾಲರಾ ಮತ್ತು ಟಿಬಿ ರೋಗ ಬರ್ತದೆ ಕ್ವಶನ್ ಮಾರ್ಕ್. ಬಾಬಾ ಅಟಾಮಿಕ್ ಸೆಂಟರ್ ಮುಂಬೈಯಲ್ಲಿ ಟ್ರಾಂಬೆ ಲೊಕೇಶನ್ ಅಂತ ನೋಡ್ತೀವಿ, ಹೌದಾ. ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದು ಕೋಲ್ಕತ್ತಾ ಲೊಕೇಶನ್ ಅಲ್ಲಿ ನೋಡ್ತೀವಿ. ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಅತಿ ಹೆಚ್ಚಾಗಿ ಮೆಡಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ, ಮತ್ತು ಹೈದರಾಬಾದ್ ಲೊಕೇಶನ್ ಒಂದು ಈ ವ್ಯಾಕ್ಸಿನ್ ಮತ್ತು ಮೆಡಿಸಿನ್ಸ್ ಗಳು ತಯಾರು ಮಾಡ್ತಾರಲ್ಲ ಅದು ಮಹಾರಾಷ್ಟ್ರ ಆಗಿರ್ತದ. ತೆಲಂಗಾಣ ವರ್ಷನ್ ಬಿಟ್ಟರೆ ಗುಜರಾತ್ ಹೆಚ್ಚಾಗಿ ಸಿಗುವಂತದ್ದು. ವೈರಸ್ ಅಲ್ಲ. ಟಿಬಿ ಆಯ್ತು ಮತ್ತು ಈ ಕಾಲರಾ ರೋಗ ಆಯ್ತಲ್ಲ ಅದು ಬ್ಯಾಕ್ಟೀರಿಯಲ್ ಡಿಸೀಸ್. ಆಲ್ವೇಸ್ ನೋಡಿ ವೈರಸ್ ಡಿಸೀಸ್ ಬೇಗ ಸ್ಪ್ರೆಡ್ ಆಗ್ತದ. ಸ್ನೀಸಿಂಗ್, ಅಕ್ಷಿ, ಹೌದಾ. ದನ್ ಇದು ಬಿಟ್ಟಂದ್ರೆ ಕೆಮ್ಮೋದ್ರ ಮುಖಾಂತರವಾಗಿ ಒಬ್ಬರಿಂದ ಅಫೆಕ್ಟ್ ಆಗಿ ಏನಾಗ್ತದೆ ಅಂದ್ರೆ ಬ್ರೀತಿ ಮುಖಾಂತರ ವೈರಸ್, ಕಾಲರಾ, ಟಿಬಿ ಎಲ್ಲ ಬ್ಯಾಕ್ಟೀರಿಯಾಗಳು ಬೇಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಔಟ್ ಆಗೋದಿಲ್ಲ. ಅವು ಜೀವಕೋಶಗಳು ಸೆಲ್ಸ್ ಇರುತ್ತೆ, ಹೌದಾ. ವೆರಿ ಗುಡ್. ಮೈಕ್ರೋ ಬ್ಯಾಕ್ಟೀರಿಯಾ, ಟ್ಯುಬರ್ಕ್ಯುಲೋಸಿಸ್, ಕಾಲರಾ ರೋಗ ಅಂತ ಹೇಳಿದ್ರೆ ಅದು ವಿಬ್ರಿಯೋ ಕಾಲರಾ ಬ್ಯಾಕ್ಟೀರಿಯಾದ ಹೆಸರು. 2 ಬ್ಯಾಕ್ಟೀರಿಯಾದಿಂದ ರೋಗ ಬರುತ್ತೆ. ಅದ್ರದ್ದು ಒಂದು ಕೇಂದ್ರ ಕಚೇರಿ ಕಾಲರಾ ಅಂದ್ರೆ ಕೋಲ್ಕತ್ತಾದಲ್ಲಿ ಇರೋದು. ಟಿಬಿ ಅಂತ ತಗೊಂಡ್ರೆ ಚೆನ್ನೈ ಲೊಕೇಶನ್ ಅಲ್ಲಿ ನೋಡ್ತೀರಾ. ಮತ್ತೆ ಟಿಬಿ ಒಂದ್ಸತಿ ಏನಾರ ಟಿಬಿ ಅಫೆಕ್ಟ್ ಆಯ್ತಂದ್ರೆ ಸುಮಾರು 8 ತಿಂಗಳ ತನಕ ಹೋಗಂಗಿಲ್ಲ. ಅದು ಯೂಶುವಲಿ ಅಷ್ಟು ಹಠಮಾರಿ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ ಟಿಬಿ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟಿರೋಗೆ. ಟಿಬಿ ಕಾಯಿಲೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ತುಂಬಾ ಹಠಮಾರಿ ಬ್ಯಾಕ್ಟೀರಿಯಾ. ಅದು ಒಂದು ಅಫೆಕ್ಟ್ ಆಯ್ತಂದ್ರೆ ಅಟ್ಲೀಸ್ಟ್ 6 to 8 ಮಂತ್ಸ್ ಸಫರ್ ಆಗ್ತಾರೆ. ಅಷ್ಟು ಮಟ್ಟಿಗೆ ಮತ್ತೆ ಬೇಗ ರೆಕಗ್ನೈಸ್ ಆಗೋದಿಲ್ಲ. ಅವ್ರಿಗೆ ಟಿಬಿ ಬಂದೈತೆ ಅಂತ ಬೇಗ ಗೊತ್ತಾಗೋದಿಲ್ಲ. ಅಷ್ಟು ಮಟ್ಟಿಗೆ ಡಿಫಿಕಲ್ಟ್ ವರ್ಷನ್ ಅಲ್ಲಿ ನೋಡ್ತೀರಿ ಟಿಬಿ ಬ್ಯಾಕ್ಟೀರಿಯಾವನ್ನ. ಹಾಗೆ ಮತ್ತೆ ಗಣಿಗಾರಿಕೆ ಮತ್ತು ಇಂಧನ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಧನ್ಬಾದ್ ಒಳಗಡೆ ಇರುವಂತ. ಧನ್ಬಾದ್ ಬರುತ್ತೆ ಜಾರ್ಖಂಡ್ ಸ್ಟೇಟ್ ಅಲ್ಲಿ ನೋಡ್ತೀರಾ. ಕೇಂದ್ರೀಯ ಗಣಿಗಾರಿಕೆ ಮತ್ತು ಇಂಧನ ಸಂಶೋಧನಾ ಕೇಂದ್ರ. ಅಕ್ಕಿ ಅಂತ ತಗೊಂಡ್ರೆ ಅಂದ್ರೆ ಒಡಿಸಾದ ಕಟಕ್. ಕಟಕ್ ಎಲ್ಲಿ ಬರ್ತದೆ ಅಂದ್ರೆ ಇದು ಒಡಿಸಾದಲ್ಲಿ ಬರುತ್ತೆ. ಒಡಿಸಾದ ಕಟಕ್ ಒಳಗಡೆ ರೈಸ್ ರಿಸರ್ಚಿಂಗ್ ಸೆಂಟರ್ ಅನ್ನು ನೋಡೋದು. ಅದೇ ತರ ಶೇಂಗಾ ಅಂತ ಹೇಳಿದ್ರೆ ಗುಜರಾತ್ನ ಜುನಾಗಢ ಲೊಕೇಶನ್, ಆಲೂಗಡ್ಡೆ ಅಂತ ಹೇಳಿದ್ರೆ ಹಿಮಾಚಲ ಪ್ರದೇಶದ ಶಿಮ್ಲಾದ ಲೊಕೇಶನ್ ಅಲ್ಲಿ ಅಂತ ನೋಡ್ತೀರಾ. ಇದು ಮೇನ್ಲಿ ಹೆಸರುಗಳು ಹೇಗೆ ಕೊಡ್ತಾರೆ ಅಂದ್ರೆ ಒನ್ ಲೈನರ್ ಅಲ್ಲಿ ಕೇಳೋದಿಲ್ಲ, ಮ್ಯಾಚ್ ಮಾಡೋಕೆ ಕೇಳ್ತಾರೆ. ಮೆಜಾರಿಟಿ ಈ ಸಂಶೋಧನಾ ಕೇಂದ್ರಗಳ ಬಗ್ಗೆ ಅವ್ರು ಕೊಟ್ಟಿರ್ತಾರೆ, ಅವರೇ ಮ್ಯಾಚ್ ಮಾಡಿರ್ತಾರೆ. ಅದರ್ವೈಸ್ ಅವ್ರು ಮ್ಯಾಚ್ ಮಾಡೋದು ಕಮ್ಮಿ, ನಾವೇ ಮ್ಯಾಚ್ ಮಾಡಬೇಕು. 4 ಆಪ್ಷನ್ಸ್ ಗಳನ್ನು ಕೊಟ್ಟಿರ್ತಾರೆ, ನಾವೇ ಮ್ಯಾಚ್ ಮಾಡಬೇಕು. ಆ ರೀತಿ ಈ ತರ ಕ್ವಶನ್ಸ್ ಬಂದಿರೋದು. ಒನ್ ಲೈನರ್, ಸಿಂಗಲ್ ಲೈನರ್ ಅಲ್ಲಿ ಕ್ವಶನ್ ಈ ಟಾಪಿಕ್ ಮೇಲೆ ಅರೈಸ್ ಇಲ್ಲ. ಮೇನ್ಲಿ ಮ್ಯಾಚ್ ಮಾಡೋಕೆ ಕ್ವಶನ್ ಅರೈಸ್ ಮಾಡ್ತಾರೆ. ಅದರ ಬೇಸ್ ಮೇಲೆ ಈ ಟಾಪಿಕ್ ಅನ್ನು ನೋಡ್ಕೋಬೇಕು. ಕ್ಲಿಯರ್. ಕಲುಷಿತವಾದಂತ ನೀರು ಮತ್ತೆ ಆಹಾರದ ಮುಖಾಂತರವಾಗಿ ಅನ್ಹೈಜಿನಿಕ್ ಕಂಡೀಷನ್ ಇರ್ತದಲ್ಲ ಅವಾಗ ಟ್ರಾನ್ಸ್ಮಿಟ್ ಆಗ್ತದೆ.
ಇದು ರಿಸರ್ಚಿಂಗ್ ಪರ್ಸ್ಪೆಕ್ಟಿವ್ ಒಳಗಡೆ ನೋಡ್ತೀರಾ ಹೌದಾ, ಯಾವುದು ಎಲ್ಲಿ ಅದರ ಒಂದು ಸೆಂಟರ್ ಇದೆ ಅಂತ ಹೇಳಿ ನೋಡ್ತಾ ಬರೋದು. ಅದೇ ತರ ನೆಕ್ಸ್ಟ್ ಟಾಪಿಕ್ ಅಂತ ತಗೊಂಡಾಗ ನ್ಯಾಷನಲ್ ಸಿಂಬಲ್ಸ್ ಅಂತ ನೋಡ್ತೀವಿ. ಯಾವಾಗ ಇದನ್ನ ಅಂಗೀಕಾರ ಮಾಡಿದ್ಮೇಲೆ ಅಳವಡಿಸ್ಕೊಂಡಿದ್ದು ಯಾವಾಗ